Praise the Lord. God is good all the time, and all the time God is good. Church, ಈ ಸಮಯವು ದೇವರ ವಾಕ್ಯವನ್ನು ಕೇಳುವಂತ ಸಮಯ, ದೇವರ ವಾಕ್ಯದ ಸಂದೇಶದ ಸಮಯವಾಗಿದೆ, ಆಶೀರ್ವಾದದ ಸಮಯವಾಗಿದೆ. ದೇವರಾತ್ಮನು ನಮ್ಮೊಂದಿಗೆ ಮಾತಾಡುವಂತ ಸಮಯ. ಯೇಸು ಹೇಳಿದಾನೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ ಎಂಬುದಾಗಿ. ಪವಿತ್ರಾತ್ಮನು ಈ ಸಮಯದಲ್ಲಿ ನಮ್ಮೊಂದಿಗೆ ಮಾತನಾಡುತ್ತಾನೆ. ಆಶೀರ್ವಾದದ ಸಮಯವಾಗಿದೆ. ಇವತ್ತಿನ ಸಂದೇಶವು ಪ್ರಾಮುಖ್ಯವಾದಂತ ಸಂದೇಶವಾಗಿದೆ. ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಅಗತ್ಯವಿರುವಂತ ಬಹಳ ಪ್ರಾಮುಖ್ಯವಾದಂತ ಸಂದೇಶವಾಗಿದೆ. ನಮ್ಮ ಸತ್ಯವೇದವನ್ನು ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದ ವಚನ 5 ಓದಿಕೊಳ್ಳೋಣ. ಮ್ಯಾಥ್ಯೂ ಚಾಪ್ಟರ್ 5 ವರ್ಸ್ 5. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಮತ್ತಾಯ 5:5 ದೇವರ ವಾಕ್ಯ ಹೇಳ್ತದೆ, ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಮ್ಯಾಥ್ಯೂ ಚಾಪ್ಟರ್ 5 verse 5. Blessed are the meek, for they shall inherit the earth. ಇವತ್ತಿನ ನನ್ನ ಸಂದೇಶ ಏನಂತ ಹೇಳಿದ್ರೆ, ಬ್ಲೆಸ್ಡ್ ಆರ್ ದ ಮೀಕ್, ಶಾಂತ ಗುಣವುಳ್ಳವರು ಧನ್ಯರು ಎಂಬುದಾಗಿ. ಇವತ್ತು ಮೀಕ್, ವಾಟ್ ಈಸ್ ಮೀಕ್ನೆಸ್ ಎಂಬುದಾಗಿ ನಾವು ತಿಳಿದುಕೊಳ್ಳಲಿದ್ದೇವೆ. ಪ್ರಾಮುಖ್ಯವಾದ ಇದು ಸಂದೇಶವಾಗಿದೆ. ವಾಟ್ ಈಸ್ ಮೀಕ್ನೆಸ್ ಅಂಡ್ ಬ್ಲೆಸ್ಸಿಂಗ್ ಫಾರ್ ದ ಮೀಕ್. ಶಾಂತ ಗುಣ ಅಂದರೆ ಏನು, ಶಾಂತರು ಅಂದ್ರೆ ಏನು, ಮತ್ತು ಶಾಂತರಿಗೆ ದೇವರು ಕೊಡುವಂತ ಬಹುಮಾನ, ಶಾಂತ ಗುಣಕ್ಕೆ ದೇವರು ಕೊಡುವಂತ ಆಶೀರ್ವಾದಗಳು ಮತ್ತು ಬಹುಮಾನಗಳ ಬಗ್ಗೆ ನಾವು ಇವತ್ತು ಸಂದೇಶವನ್ನು ಕೇಳಲಿಕ್ಕಿದ್ದೇವೆ. ಬ್ಲೆಸ್ಡ್ ಆರ್ ದ ಮೀಕ್, ಫಾರ್ ದೇ ಶಲ್ inherit the blessing. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. Jesus went up a mountain with his disciples. ಯೇಸು ತನ್ನ ಶಿಷ್ಯರೊಂದಿಗೆ ಪರ್ವತವನ್ನು ಹತ್ತುತ್ತಾನೆ. A large crowd followed them. ಒಂದು ದೊಡ್ಡ ಗುಂಪು ಅವರನ್ನು ಹಿಂಬಾಲಿಸುವುದನ್ನು ನೋಡ್ತಿದ್ದೇವೆ. ಮತ್ತು ಯೇಸು ಪರ್ವತದ ಮೇಲೆ ಕೂತ್ಕೊಂಡು ಅವರಿಗೆ ಪ್ರಸಂಗ ಮಾಡ್ತಿದ್ದಾನೆ, ಉಪದೇಶ ಮಾಡ್ತಿದ್ದಾನೆ, ಟೀಚ್ ಮಾಡ್ತಿದ್ದಾನೆ. ಯಾವುದರ ಬಗ್ಗೆ? ದೇವರ ರಾಜ್ಯದ ಬಗ್ಗೆ. ಅಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಧನ್ಯರು ಧನ್ಯರು ಧನ್ಯರು, ಬ್ಲೆಸ್ಡ್ ಬ್ಲೆಸ್ಡ್ ಬ್ಲೆಸ್ಡ್. ಯಾರು ಆತ್ಮದಲ್ಲಿ ಬಡವರಾಗಿರು ಧನ್ಯರು, ಪರಲೋಕ ರಾಜ್ಯವು ಆದರೆ ಇವತ್ತು ಅನೇಕ ಸಲ ನಾವು ಹೇಳ್ತೇವೆ, ಬ್ಲೆಸ್ಡ್, ಯು ಆರ್ ಬ್ಲೆಸ್ಡ್, ಯು ಆರ್ ಬ್ಲೆಸ್ಡ್, ಐ ಆಮ್ ಬ್ಲೆಸ್ಡ್. ಆದ್ರೆ ಇವತ್ತು ನಿಜವಾದ ಧನ್ಯರು ಯಾರೆಂಬುದಾಗಿ ಅದ್ಭುತವಾದ ಸತ್ಯವನ್ನು ನಾವು ಪರ್ವತ ಪ್ರಸಂಗದಲ್ಲಿ ನೋಡ್ತಿದ್ದೇವೆ. ಯೇಸು ಶಿಷ್ಯರೊಂದಿಗೆ ಪರ್ವತವನ್ನು ಹತ್ತಿ ಹಿಂಬಾಲಿಸಿದಂತ ದೊಡ್ಡ ಜನರ ಗುಂಪಿಗೆ ಯೇಸು ಉಪದೇಶ ಮಾಡ್ತಿದ್ದಾನೆ. ವಿ ಕಾಲ್ ದಿಸ್ ಸರ್ಮನ್ ದ ಸರ್ಮನ್ ಆನ್ ದ ಮೌಂಟ್. ಅದಕ್ಕೆ ನಾವು ಇದಕ್ಕೆ ಪರ್ವತ ಪ್ರಸಂಗವಾಗಿ ಸತ್ಯವೇದದಲ್ಲಿ ಮತ್ತೆ 5ನೇ ಸುವಾರ್ತೆಯಲ್ಲಿ 5ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅದರ ಟೈಟಲ್ ಪರ್ವತ ಪ್ರಸಂಗ, ದ ಸರ್ಮನ್ ಆನ್ ದ ಮೌಂಟ್ ಎಂಬುದಾಗಿ. ಇಲ್ಲಿ ಯೇಸು ಇಡೀ ಪರಲೋಕ ರಾಜ್ಯದ ಸೀಕ್ರೆಟ್ ನಮಗೆ ತಿಳಿಸಿದ್ದಾನೆ. ದಿಸ್ ಇಸ್ ಅ ವಂಡರ್ಫುಲ್ ಸರ್ಮನ್. ಇದು ಬಹಳ ಅದ್ಭುತವಾದ ಪ್ರಸಂಗ. ದಿಸ್ ಸರ್ಮನ್ ಇಸ್ ಅಬೌಟ್ ದ ಕಿಂಗ್ಡಮ್ ಆಫ್ ಗಾಡ್. ಈ ಪ್ರಸಂಗವು ದೇವರ ರಾಜ್ಯದ ಬಗ್ಗೆ. ಈ ಸರ್ಮನ್ ನಲ್ಲಿ ಯಾವುದೇ ಮಿಸ್ಟೇಕ್ ಇಲ್ಲ. ಪ್ಲೀಸ್ ಲಿಸನ್ ಟು ಮಿ ವೆರಿ ಕೇರ್ಫುಲ್. ಈ ಸರ್ಮನ್ ನಲ್ಲಿ ಯಾವುದೇ ಪ್ರಸಂಗದಲ್ಲಿ ಕರೆಕ್ಷನ್ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಯೇಸು ಸ್ವಾಮಿ ಸ್ವತಂತ್ರ ಮಾಡಿದಂತ ಉಪದೇಶ. ಯೇಸು ಸ್ವಾಮಿ ಪರ್ಫೆಕ್ಟ್, ಇನ್ ಹಿಮ್ ದೇರ್ ಇಸ್ ನೋ ಸಿನ್, ಈಸ್ ಹೋಲಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. 1 John 3:5. ಇನ್ ಹಿಮ್ ದೇರ್ ಇಸ್ ನೋ ಸಿನ್, ಜೀಸಸ್ ಇಸ್ ಹೋಲಿ. ಯೇಸು ಸ್ವಾಮಿಯ ಜೀವನ ನೋಡುವಾಗ ಸತ್ಯಲ್ಲಿ ಯೇಸು ಸ್ವಾಮಿ ಎಲ್ಲಿ ಕೂಡ ರಿಪೆಂಟ್ ಆಗ್ಲಿಲ್ಲ, ಪಶ್ಚಾತ್ತಾಪ ಪಡ್ಲಿಲ್ಲ. ಅವಶ್ಯಕತೆ ಇಲ್ಲ ಯೇಸು ಸ್ವಾಮಿಗೆ. ಯೇಸು ಎಲ್ಲಿ ಪಾಪದ ಅರಿಕೆ ಮಾಡಲಿಲ್ಲ, ಪಾಪ ಮಾಡಲಿಲ್ಲ. ಯೇಸುವಿನ ಬೋಧನೆಗೆ ಯಾವ ರೀತಿಯ ಕರೆಕ್ಷನ್, ಯಾರ ಸಲಹೆ ಬೇಡ. ಆತನ ಪರಲೋಕದಿಂದ ಬಂದವನು.
ಇನ್ ದ ಬಿಗಿನಿಂಗ್ ವರ್ಡ್, ಅಂಡ್ ವರ್ಡ್ ವಾಸ್ ವಿತ್ ಗಾಡ್, ಅಂಡ್ ವರ್ಡ್ ವಾಸ್ ಗಾಡ್. ಆದಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ವಾಕ್ಯವೆಂಬಾತನು ನರವತಾರವೆತ್ತಿ 1 ಯೋನ 14 ನಮ್ಮ ಮಧ್ಯದಲ್ಲಿ ವಾಸಿಸಿದನು. ಆದ್ದರಿಂದ ಯೇಸು ಸ್ವಾಮಿಯ ಪ್ರಸಂಗ ಇದು. ಇದನ್ನು ಇವತ್ತು ನಾವು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸುವುದಾದ್ರೆ ದೇವರ ವಾಕ್ಯ ಹೇಳ್ತದೆ, ಬ್ಲೆಸ್ಡ್ ಆರ್ ದ ಮೀಕ್ ಫಾರ್ ದೇ ಶಲ್ ಇನ್ಹೆರಿಟ್ ದ ಅರ್ತ್. ಈ ಭೂಮಿಯಲ್ಲಿ ಅವರು ಭೂಮಿಗೆ ಬಾಧ್ಯರಾಗುವರಂತ ದೇವರ ವಾಕ್ಯ. ಶಾಂತರು ಧನ್ಯರು, ಅವರು ಭೂಮಿಗೆ ಈ ಭೂಮಿಯಲ್ಲಿ ಆಶೀರ್ವದಿಸಲ್ಪಡುವವರು. ಭಯವಿಲ್ಲದೆ ಸಂತೋಷದಿಂದ ಸಮಾಧಾನದಿಂದ ಈ ಭೂಲೋಕದಲ್ಲಿ ಅವರ ಸಂತತಿ ತೃಪ್ತಿಕರವಾದ ಸಂತೋಷದ ಆನಂದಭರಿತ ಜೀವನವನ್ನು ಅವರು ಜೀವಿಸ್ತಾರೆ ಎಂಬುದಾಗಿ ಈ ಭೂಮಿಗೆ ಬಾಧ್ಯರು, ಈ ಭೂಮಿಯಲ್ಲಿ ಆಶೀರ್ವದಿಸಲ್ಪಟ್ಟವರೆಂಬುದಾಗಿ ವೇದವಾಕ್ಯ ಹೇಳ್ತದೆ. ಯಾರನ್ನು? ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಈ ಲೋಕದಲ್ಲಿ, ಈ ಭೂಲೋಕದಲ್ಲಿ. ಅದರಿಂದ ವಾಟ್ ಈಸ್ ಮೀಕ್ನೆಸ್? ವಾಟ್ ಈಸ್ ಮೀಕ್ನೆಸ್? ಗ್ರೀಕ್ ವರ್ಡ್ ಹೇಳ್ತದೆ ಮೀಕ್ನೆಸ್ ಅಂದ್ರೆ ಪ್ರಾವೋಸ್ ಎಂಬುದಾಗಿ. ಇಬ್ರು ವರ್ಡ್ ಹೇಳ್ತದೆ ಅನಾವಾ ಎಂಬುದಾಗಿ. ಮೀಕ್ನೆಸ್ಗೆ ಗ್ರೀಕ್ ಶಬ್ದ ಹೇಳ್ತದೆ ಪ್ರಾವೋಸ್ ಎಂಬುದಾಗಿ. ಪ್ರಾವೋಸ್ ಮೀನ್ಸ್ ಹಂಬಲ್, ಜೆಂಟಲ್, ಪೇಷನ್ಸ್, ಸಾತ್ವಿಕತೆ, ದೀನತೆ, ಸೌಮ್ಯ. ನಾವು ನೋಡ್ತಿದ್ದೇವೆ ಇನ್ನೊಂದು ಅರ್ಥ, ಅದು ನಮ್ರತೆ. ಸೌಮ್ಯತೆ, ಸಾತ್ವಿಕತೆ, ನಮ್ರತೆ, ಶಾಂತ ಗುಣದ ಇದು ಶಬ್ದಗಳು. ಪ್ರಾಓಸ್ ಎಂಬಂತ ಶಬ್ದದ ಅರ್ಥ ನಮ್ರತೆ, ಸೌಮ್ಯತೆ, ಸಾತ್ವಿಕತೆ. ಆದ್ದರಿಂದ ಈ ಒಂದು ಪರ್ವತ ಪ್ರಸಂಗ ಬಹಳ ಅದ್ಭುತವಾದಂತ ಪ್ರಸಂಗ. ಇಡೀ ಸತ್ಯವೇದದಲ್ಲಿ ಅದ್ಭುತವಾದಂತ ಒಂದು ಉಪದೇಶ, ವಿಶ್ವಾಸಿಗಳ ಆಶೀರ್ವಾದಕ್ಕೆ ಕೀ, ನಮ್ಮ ಜೀವನದಲ್ಲಿ ಅಳವಡಿಸಬೇಕಾದಂತ ಸತ್ಯ ಯೇಸು ಸ್ವಾಮಿ ಮಾಡಿದಂತ ಪರ್ವತ. ಬಹಳ ದೊಡ್ಡ ಇದು ಪ್ರಸಂಗ, ಬಹಳ ಆಳವಾದ ಸತ್ಯ ಇದರಲ್ಲಿ ಇದೆ. ಆದ್ದರಿಂದ ಈ ಪ್ರಸಂಗ, ದಿಸ್ ಇಸ್ ಅ ವಂಡರ್ಫುಲ್ ಸರ್ಮನ್. ದಿಸ್ ಸರ್ಮನ್ ಇಸ್ ಅಬೌಟ್ ದ ಕಿಂಗ್ಡಮ್ ಆಫ್ ಗಾಡ್. ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಂತ ಪ್ರಸಂಗ ಇದು, ಉಪದೇಶ. ಅದ್ಭುತವಾದಂತ ಪ್ರಸಂಗ, ನಮ್ಮ ಜೀವನದಲ್ಲೇ ಆಶೀರ್ವಾದದ ಸಂದೇಶವಾಗಿದೆ. ಅವರು ಭೂಮಿಗೆ ಬಾಧ್ಯರಾಗುವರು. ಬ್ಲೆಸ್ಡ್ ಆರ್ ದ ಮೀಕ್ ಫಾರ್ ದೇ ಶಲ್ ಇನ್ಹೆರಿಟ್ ದ ಅರ್ತ್. ಅದರಿಂದ ವಾಟ್ ಈಸ್ ಮೀಕ್ನೆಸ್? ಮೀಕ್ನೆಸ್ ಮೀನ್ಸ್ ಹಂಬಲ್, gentle and patience. Meekness delivers us from pride, harshness, anger, bitterness. Meekness ನಾವು ನೋಡ್ತೇವೆ, ಶಾಂತ ಗುಣ ನಮ್ಮನ್ನು ಅಹಂಭಾವದಿಂದ, ಎಚ್ಚಳದಿಂದ, ಕೋಪದಿಂದ, ಭಿನ್ನಮತದಿಂದ ಅದೇನ್ ಮಾಡ್ತದೆ ಅಂತ ಹೇಳಿದ್ರೆ ನಮ್ಮನ್ನು ಬಿಡುಗಡೆ ಮಾಡ್ತದೆ. Meekness will change our attitude. Meekness, ಶಾಂತ ಗುಣ, ಶಾಂತರು ಧನ್ಯರೆಂಬುದಾಗಿ ದೇವರ ವಾಕ್ಯವಿದೆ. ನಮ್ಮ ಜೀವನವನ್ನು ಬದಲಾಯಿಸ್ತದೆ. ನಮ್ಮ ವರ್ತನೆಯನ್ನು, ನಮ್ಮ ಆಟಿಟ್ಯೂಡ್, ನಮ್ಮ ಕ್ಯಾರೆಕ್ಟರ್ ಏನ್ ಮಾಡ್ತದೆ? ಅದು ಬದಲಾಯಿಸ್ತದೆ. ಆದ್ದರಿಂದ ಇವತ್ತು ನಾನು ಹೇಳುವಂತದ್ದೆ, ಗ್ರೋ ಇನ್ ಮೀಕ್ನೆಸ್, ಯು ವಿಲ್ ಎಂಜಾಯ್ ದ ಪೀಸ್. ನಾವು ಶಾಂತ ಗುಣದಲ್ಲಿ ಬೆಳೆಬೇಕು, ಶಾಂತ ಸ್ವಭಾವದಲ್ಲಿ ಬೆಳೆಬೇಕು. ಯಾಕಂದ್ರೆ ಈ ಸ್ವಭಾವ ಯೇಸು ಕ್ರಿಸ್ತನ ಸ್ವಭಾವವಾಗಿದೆ. ಅದಕ್ಕೆ ಯೇಸು ಹೇಳಿದ, ಕಮ್ ಟು ಮೀ ಅಂಡ್ ಲರ್ನ್ ಫ್ರಮ್ ಮೀ ಫಾರ್ ಐ ಆಮ್ ಮೀಕ್ ಅಂಡ್ ಹಂಬಲ್. ಅದಕ್ಕೆ ಯೇಸು ಹೇಳ್ತಾನೆ, ನನ್ನ ಬಳಿಗೆ ಬನ್ನಿರಿ, ನನ್ನಿಂದ ಕಲಿತುಕೊಳ್ಳಿರಿ, ನಾನು ದೀನನು ಸಾತ್ವಿಕನೂ ಆಗಿದ್ದೇನೆ. ಈ ಶಾಂತ ಗುಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಗುಣವಾಗಿದೆ. ಅದಕ್ಕೆ ನಾನು ಹೇಳ್ತೇನೆ, ಗ್ರೋ ಇನ್ ಮೀಕ್ನೆಸ್, you will enjoy the peace.
ಅದಕ್ಕೆ ದೇವರ ವಾಕ್ಯ ಸಮಾಧಾನ ಪಡಿಸೋರು ಧನ್ಯರು, ಅವರು ಸಮಾಧಾನ ಹೊಂದುವವರು. ಆದ್ದರಿಂದ ಇವತ್ತು ನಾವು ನೋಡ್ತಿದ್ದೇವೆ ಶಾಂತ ಗುಣ ಮತ್ತು ಶಾಂತ ಗುಣಕ್ಕೆ ದೇವರು ಕೊಡಂತ ಬಹುಮಾನ, ದೇವರು ಕೊಡಂತ ಆಶೀರ್ವಾದಗಳು, 7 ಬ್ಲೆಸ್ಸಿಂಗ್ಸ್ ಅನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೇನೆ. ಮೊದಲಾಗಿ ಮೀಕ್ನೆಸ್. ಮೀಕ್ನೆಸ್ ಅಂದ್ರೆ ಸಬ್ಮಿಟಿಂಗ್ ದ ವಿಲ್ ಆಫ್ ಗಾಡ್. ಮೀಕ್ನೆಸ್ ಮೀನ್ಸ್ ಸಬ್ಮಿಟಿಂಗ್ ದ ವಿಲ್ ಆಫ್ ಗಾಡ್. ಶಾಂತ ಗುಣ ಅಂತ ಹೇಳಿದ್ರೆ ದೇವರ ಚಿತ್ತಕ್ಕೆ ಒಳಗಾಗಿ ಎಲ್ಲ ಪರಿಸ್ಥಿತಿಯಲ್ಲಿ, ಎಲ್ಲ ಸ್ಥಿತಿಯಲ್ಲಿ, ವಿರೋಧದಲ್ಲಿಯೂ ಕೂಡ ತಾಳ್ಮೆಯನ್ನು ತೋರಿಸುವ ಸದ್ಗುಣ. ಶಾಂತ ಗುಣ ಅಂತ ಹೇಳಿದ್ರೆ ದೇವರ ಚಿತ್ತಕ್ಕೆ ಒಳಗಾಗಿ ದೇವರ ಚಿತ್ತಕ್ಕೆ ವಿಧೇಯರಾಗುವುದು. ಸಬ್ಮಿಟಿಂಗ್ ದ ವಿಲ್ ಆಫ್ ಗಾಡ್, ದೇವರ ಚಿತ್ತಕ್ಕೆ ಒಳಗಾಗಿ ಎಲ್ಲ ವಿರೋಧದಲ್ಲಿಯೂ ಎಲ್ಲ ಪರಿಸ್ಥಿತಿಯಲ್ಲಿಯೂ ತಾಳ್ಮೆಯನ್ನು ತೋರಿಸುವಂತ ಸದ್ಗುಣ ಶಾಂತ ಗುಣ. ಎರಡನೇದಾಗಿ ವಾಟ್ ಈಸ್ ಮೀಕ್ನೆಸ್? ಮೀಕ್ನೆಸ್ ಈಸ್ ಸಬ್ಮಿಟಿಂಗ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಸ್ವೀಕರಿಸಿ ಅದರಂತೆ ನಡೆಯಲು ಬಯಸುವಂತ ಶಾಂತ ಗುಣ. ದೇವರ ವಾಕ್ಯವನ್ನು ಸ್ವೀಕರಿಸಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರ ವಾಕ್ಯಕ್ಕೆ ಸಂಪೂರ್ಣ ಅಧೀನರಾಗಿ ಅದರಂತೆ ನಡೆಯಲು ಬಯಸುವಂತ ಗುಣವೇ ಶಾಂತ ಗುಣ. ಮೂರನೇದಾಗಿ ನೋಡ್ತೇವೆ ಮೀಕ್ನೆಸ್ ಅಂತ ಹೇಳಿದ್ರೆ ಕಲಿತುಕೊಳ್ಳುವಂಥದ್ದು, ಲರ್ನಿಂಗ್. ಯೇಸು ಹೇಳಿದ ನನ್ನಿಂದ ಕಲಿತುಕೊಳ್ಳಿರಿ. ನಾವು ಕಲಿತುಕೊಳ್ಬೇಕು. ಶಾಂತ ಗುಣಕ್ಕೆ ವಿರುದ್ಧವಾದದ್ದು ಯಾವುದಂದ್ರೆ ಹಠ, ಅಹಂಭಾವ. ನನಗೆಲ್ಲ ಗೊತ್ತಿದೆ, ಕರೆಕ್ಷನ್ ಒಪ್ಪದವರು, ತಿದ್ದಿಗೆ ಒಳಗಾಗದವರು, ಕಲಿತುಕೊಳ್ಳದವರು. ಯೇಸು ಹೇಳ್ತಾನೆ ನನ್ನಿಂದ ನೀವು ಕಲಿತುಕೊಳ್ಳಿರಿ. ನಾವು ಪ್ರಿಯರೇ ವಿಶ್ವಾಸಿಗಳು ದೇವರ ವಾಕ್ಯವನ್ನು ಸರಿಯಾಗಿ ಕಲಿತುಕೊಳ್ಳಬೇಕು. ದೇವರ ವಾಕ್ಯದಿಂದ ದೇವರು ನಮ್ಮೊಂದಿಗೆ ಮಾತಾಡುವಾಗ ನಮ್ಮನ್ನು ಸರಿಪಡಿಸಿಕೊಳ್ಳಬೇಕು. ಇದು ಶಾಂತ ಗುಣ. ದೇವರ ವಾಕ್ಯಕ್ಕೆ ನಾವು ಅಧೀನರಾಗಬೇಕು, ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು, ದೇವರ ಚಿತ್ತಕ್ಕೆ ನಾವು ಒಳಗಾಗಬೇಕು. ಸ್ವಬುದ್ಧಿಯನ್ನು ನಾವು ಆಧಾರ ಮಾಡಿಕೊಳ್ಳಬಾರದು. ದೇವರ ವಾಕ್ಯದ ಕಲಿತುಕೊಳ್ಳುವಂಥದ್ದು. ಶಾಂತ ಗುಣಕ್ಕೆ ಹಠ, ಅದು ವಿರುದ್ಧವಾದಂತ ಸ್ವಭಾವ, ಅಹಂಭಾವ. ನಾನು ಹೇಳಿದಾಗೇನೆ ನಾವು ದೇವರ ವಾಕ್ಯವನ್ನು ಕೇಳುವುದು ಮಾತ್ರ ಅಲ್ಲ, ದೇವರ ವಾಕ್ಯಕ್ಕೆ ವಿಧೇಯರಾಗುವುದಂತ ಹೇಳಿದ್ರೆ ಅದನ್ನು ನನ್ನ ಜೀವನಕ್ಕೆ ಅಳವಡಿಸಿಕೊಳ್ಳುವಂಥದ್ದು. ಏನಾದ್ರೂ ನಾವು ರಾಂಗ್ ಮಾಡುವಾಗ, ಒಂದು ಸಭೆ ಹೇಳುವಾಗ ಸಭೆಗೆ ಶಿಸ್ತಿದೆ, ದೇವರ ಮನೆ ಹೇಳ್ತದಲ್ಲ, ದೇವರ ಮನೆಯಲ್ಲಿ ನಡೆಯಬೇಕಾದ ದೇವರ ವಾಕ್ಯ ಶಿಸ್ತನ್ನು ನೀವು ಅನುಸರಿಸಿ ಎಂಬುದಾಗಿ ಹೇಳ್ತಾನೆ ಪೌಲ ತಿಮೋತಿಗೆ. ದೇವರ ಮನೆ ಹೇಳುವಾಗ ದೇವರ ಮನೆಯಲ್ಲಿ ಒಂದು ಶಿಸ್ತಿರ್ತದೆ. ವಿಶ್ವಾಸಿಗಳಿಗೆ ನಮಗೆ ಒಂದೇನಿದೆ, ಶಿಸ್ತಿದೆ. ದೇವರ ವಾಕ್ಯದಲ್ಲಿ ನಿಯಮ ಇದೆ, ಅದನ್ನು ಕಲಿತುಕೊಳ್ಬೇಕು. ಅದರಿಂದ ನಮಗೆ ದೇವರು ಎಚ್ಚರಿಸುವಾಗ, ಸೇವಕರು ಅದನ್ನು ನಮ್ಮ ಲೈಫ್ ನಲ್ಲಿ ಕರೆಕ್ಷನ್ ಮಾಡುವಾಗ, ತಿದ್ದುಪಡಿ ಮಾಡುವಾಗ ನಾವು ಅದನ್ನು ಏನ್ ಮಾಡ್ಬೇಕು, ಸರಿಪಡಿಸಿಕೊಳ್ಬೇಕು. ಅದನ್ನು ನಮ್ಮ ಜೀವನದಲ್ಲಿ ತೆಗೆದುಕೊಳ್ಬೇಕು. ಅದಕ್ಕೆ ಶಾಂತ ಗುಣ. ಶಾಂತರು ಧನ್ಯರು, ಅವರು ಈ ಭೂಮಿಯಲ್ಲಿ. ಪರಲೋಕ ನಮಗೆ ಪರ್ಮನೆಂಟ್ ನಮ್ಮ ವಾಸಸ್ಥಳ, ನಿತ್ಯವಾದ ನಮ್ಮ ಮನೆ. ಈ ಲೋಕದಲ್ಲಿ ನಾವೀಗ ಇದ್ದೇವೆ, ಪರಲೋಕ ಸಂಸ್ಥಾನದವರು ಪ್ರವಾಸಿಗಳ. ಆದ್ರೆ ಈ ಭೂಲೋಕದಲ್ಲಿ ಬ್ಲೆಸ್ಸಿಂಗ್ ನಮಗೆ, ಅವರು ಭೂಮಿಗೆ ಬಾಧ್ಯರಾಗ್ತಾರಂತೆ. ಅನೇಕ ಸಲ ಶಾಂತ ಗುಣ ಹೇಳುವಾಗ ನಾವು ಒಳ್ಳೆ ರೀತಿಯಲ್ಲಿ ನಮ್ಮ ಬಾಡಿ ಲ್ಯಾಂಗ್ವೇಜಿಗೆ ನಾವು ಆಟಿಟ್ಯೂಡ್ ಅದಲ್ಲ, ಅಥವಾ ಒಂದ್ ವೇಳೆ ಒಂದು ಸ್ವೀಟ್ ಆಗಿ ಮಾತಾಡುವಂಥದ್ದು ಆ ರೀತಿ ಎಂಬುದಾಗಲ್ಲ. ಯೇಸ್ವಾಮಿ ದೀನಳಗೆ ಯೇಸ್ವಾಮಿ ಧೈರ್ಯಶಾಲಿ ಕೂಡ. ಯೇಸ್ವಾಮಿ ಆಲಯಕ್ಕೆ ಹೋಗಿ ಏನು ಮಾಡಿದ, ಆತನು ಗದರಿಸಿದ, ಆತನು ಸರಿಯಾಗಿ ಧೈರ್ಯ. ಮೋಶೆ ಕೂಡ ಸಾತ್ವಿಕನು, ಮೋಶೆಯಾಗಿ ಸಾತ್ವಿಕನ ಭೂಮಿಯಲ್ಲಿ ಯಾರಿಲ್ಲ. ಆದ್ರೂ ಕೂಡ ಮೋಶೆ ಧೈರ್ಯಶಾಲಿ. ಮೋಶೆ ಅವನಿಗೆ ಕೊಟ್ಟಂತ ಜವಾಬ್ದಾರಿಯಲ್ಲಿ ಧೈರ್ಯ ಹೇಳುವುದನ್ನು ಹೇಳ್ತಿದ್ದ, ಖಂಡಿಸುವುದನ್ನು ಖಂಡಿಸ್ತಿದ್ದ. ಯೇಸ್ವಾಮಿ ಕೂಡ ಎಲ್ಲಿ ಖಂಡಿಸಬೇಕು, ಎಲ್ಲಿ ಸರಿಪಡಿಸಬೇಕು, ಯೇಸ್ವಾಮಿ ಅದನ್ನು ಪರಿಸರಿಗೆ ಶಾಸ್ತ್ರಗಳಿಗೆ ಮಾತಾಡ್ತಿದ್ದ. ಆದ್ರೆ ನೋಡ್ತೇವೆ ಸಾತ್ವಿಕನ ಹೇಳುವಾಗ
ದೇವರ ವಾಕ್ಯದಲ್ಲಿ ನೋಡ್ತೇವೆ. ಕೊಲೊಸೆ ಬರೆದ ಪತ್ರಿಕೆ 2:15 ಕೆಲವರು ಅತಿ ವಿನಯದಲ್ಲಿ ದೇವದೂತರನ್ನು ಪೂಜಿಸ. ಅತಿ ವಿನಯ ಅಂದ್ರೆ ಇಂಗ್ಲಿಷ್ ನಲ್ಲಿ ಹೇಳ್ತದೆ ಫಾಲ್ಸ್ ಇಮ್ಯುನಿಟಿ ಎಂಬುದಾಗಿ. ಅದು ತಪ್ಪಾದ ಶಾಂತ ಗುಣ, ಅದು ಮೀಕ್ನೆಸ್ ಅಲ್ಲ, ಅದು ಫಾಲ್ಸ್ ಮೀಕ್ನೆಸ್, ಫಾಲ್ಸ್ ಇಮ್ಯುನಿಟಿ ಎಂಬುದಾಗಿ. ಅತಿ ವಿನಯ ಅಂತ ಹೇಳಿದ್ರೆ ಬರೇ ನಾವು ಬಾಯ ಮಾತಿನಿಂದ ನಾವು ಮಾಡುವಂಥದ್ದು, ಆದ್ರೆ ನಮ್ಮ ಒಳಗೆ ಎಲ್ಲೋ ಒಂದು ಕಡೆಯಲ್ಲಿ ಹಠ ಇದೆ. ಸುಮ್ಮನೆ ಕುತ್ಕೊಳ್ತೇವೆ ಕ್ವಾಯ್ಟ್ ಆಗಿ, ಸೌಮ್ಯದಿಂದ ನಾವು ಎದುರಿಗಿರ್ತೇವೆ, ಆದ್ರೆ ನಮ್ಮ ಒಳಗೆ ಎಲ್ಲೋ ಒಂದು ಏರಿಯಾದಲ್ಲಿ ಏನಿದೆ, ಹಠ ಇದೆ, ರಿಬೆಲಿಯನ್ ಇದೆ ನಮ್ಮ ಒಳಗೆ. ಅದನ್ನು ಶಾಂತ ಸ್ವಭಾವ ಹೊರಗೆ ಆಗ್ತದೆ, ಅದರಿಂದ ನಮ್ಗೆ ಬಿಡುಗಡೆ ಕೊಡ್ತದೆ. ಅತಿ ವಿನಯದಲ್ಲಿ ದೇವದೂತರ ಪೂಜೆ, ಅತಿ ವಿನಯ. ನಾವು ಬರೇ ಎಲ್ಲರಿಗೆ ಹೇಳ್ತೇವೆ ನಮ್ಮದು ಬರೇ ಬಾಡಿ ಲ್ಯಾಂಗ್ವೇಜ್ ಇರ್ತದೆ, ಆದ್ರೆ ಆ ಶಾಂತ ಗುಣ ಅಲ್ಲ. ಶಾಂತ ಗುಣ ಅಂತಲೇ ದೇವರ ಚಿತ್ತಕ್ಕೆ ಒಳಗಾಗೋದು, ದೇವರ ವಾಕ್ಯವನ್ನು ಸ್ವೀಕರಿಸಿ ಅದರಂತೆ ನಡೆಯಲು ಬಯಸುವಂತ ಗುಣ, ದೇವರ ವಾಕ್ಯವನ್ನು ಕಲಿತು, ದೇವರ ವಾಕ್ಯದಿಂದ ಏನೆಲ್ಲ ನಮಗೆ ಟೀಚಿಂಗ್ ಸಿಗ್ತದೆ ಅದನ್ನು ನಾವು ಸ್ವೀಕರಿಸಿ ಅದಕ್ಕೆ ವಿಧೇಯರು. ದೇವದೂತನ ಪೂಜೆ ಮಾಡಿದ್ರೆ ಏನರ್ಥ? ಅತಿ ವಿನಯ ಅಂತ ಹೇಳಿದ್ರೆ ನಾವು ನಮ್ಮದೇ ಆದಂತ ಒಂದು, ಅಂದ್ರೆ ನನ್ನ ಕುಟುಂಬ ಮಾತ್ರ, ನಾವು ಗಂಡ ಹೆಂಡತಿ ಮಕ್ಕಳು, ನಮ್ಮದೇ ಆದಂತ ಒಂದು ಸಂಬಂಧ, ಅದು ಅಂತೇಳಿ ಅದನ್ನೇ ನಾವು ಅದಕ್ಕೇನೆ ಪ್ರಾಶಸ್ತ್ಯ ಕೊಡ್ತೇವೆ. ಆದ್ರೆ ಈ ಪ್ರಸಂಗ ಇದು ಪರಲೋಕ ರಾಜ್ಯದ ಪ್ರಸಂಗ. ದಿ ಸರ್ಮನ್ ಇಸ್ ಅಬೌಟ್ ದ ಕಿಂಗ್ಡಮ್ ಆಫ್ ಗಾಡ್. ಅವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವರು. ಇದು ನನ್ನ ಒಂದು ಫ್ಯಾಮಿಲಿ ಸಂಬಂಧ, ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಂತ ಪ್ರಸಂಗ. ಆದ್ದರಿಂದ ಇವತ್ತು ಇದನ್ನು ಸರಿಯಾಗಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡದೆ ದಯವಿಟ್ಟು ಒಳ್ಳೆ ಹೃದಯದಿಂದ ನಾವು ಈ ಸಂದೇಶವನ್ನು ಸ್ವೀಕರಿಸೋಣ. ಒಳ್ಳೆ ನೆಲದಲ್ಲಿ ಬೀಜ ಬಿತ್ತಲ್ಪಡ್ಲಿ, 30, 60, 100 ಫಲ ಕೊಡ್ಲಿ. ದೇವರು ಒಳ್ಳೆಯವನಾಗಿದ್ದಾನೆ, ನಮ್ಮನ್ನು ಪ್ರೀತಿಸ್ತಾನೆ, ನಮ್ಮನ್ನು ಸನ್ಮಾನಿಸ್ತಾನೆ, ನಮ್ಮನ್ನು ಗೌರವಿಸ್ತಾನೆ, ನಮ್ಮನ್ನು ಆಶೀರ್ವದಿಸ್ತಾನೆ. ನಾವು ಆತನ ಮಕ್ಕಳಾಗಿದ್ದೇವೆ. ಆ ಸ್ವಭಾವ ನಮ್ಮಲ್ಲಿ ಬರಲಿ. ಶಾಂತರು, ಧನ್ಯರು ಅವರು, ದೇವರ ವಾಕ್ಯ ಹೇಳ್ತಿದೆ, ಭೂಮಿಗೆ ಅವರು ಏನಾಗ್ತಾರೆ ಅಂದ್ರೆ ಬಾಧ್ಯರಾಗ್ತಾರೆ. ಅದರಿಂದ ನಾವು ಸ್ವಹಿತವನ್ನು ಮಾತ್ರ ನೋಡದೆ ಪರರ ಹಿತವನ್ನು ಕೂಡ ದೇವರ ವಾಕ್ಯ ಹೇಳ್ತದೆ. ಪರರ ಹಿತವನ್ನು ಕೂಡ ನೋಡೋಣ ಬನ್ನಿರಿ. 7 ಆಶೀರ್ವಾದಗಳು, ಬಹುಮಾನಗಳು, ಶಾಂತತೆಗೆ ದೇವರು ಕೊಡುವಂತ ಬಹುಮಾನ. ಮತ್ತೆ ಸತ್ಯವೇದದಲ್ಲಿ ಅನೇಕ ನಾಯಕರಿದ್ದಾರೆ, ಶಾಂತ ಗುಣಕ್ಕೆ ಉದಾಹರಣೆ ಇದ್ದಾರೆ. ಅವರ ಜೀವನವನ್ನು ನಾವು ನೋಡಿಕೊಳ್ಳೋಣ. ಅವರ ಜೀವನದಲ್ಲಿ ಈ ಒಂದು ಗುಣಗಳನ್ನು ನಾವು ನಮ್ಮ ಜೀವನಕ್ಕೆ ಅಪ್ಲೈ ಮಾಡಿಕೊಳ್ಳೋಣ. ನಮಗೆ ಮಾಡೆಲ್ ಯಾರಂತ ಹೇಳಿದ್ರೆ ಯೇಸು ಸ್ವಾಮಿ, ಶಾಂತ ಗುಣಕ್ಕೆ. ಆದ್ರಿಂದ ಸತ್ಯವೇದದಲ್ಲಿ ಅನೇಕ ಭಕ್ತರಿದ್ದಾರೆ. ಅಬ್ರಾಹ್ಮನ್ ಇದ್ದಾನೆ, ಇಸಾಕನಿದ್ದಾನೆ, ಮೋಶೆ ಇದ್ದಾನೆ, ದಾವಿದ ಇದ್ದಾನೆ. ಅನೇಕ ನಾಯಕರು ಸತ್ಯವೇದಲ್ಲಿದ್ದಾರೆ ಶಾಂತ ಗುಣಕ್ಕೆ. ಆದ್ರಿಂದ ಬಹಳ ಈ ಒಂದು ಪರ್ವತ ಪ್ರಸಂಗ ಓದಿಕೊಳ್ಳಿ. ತುಂಬಾ ಸಲ ಓದಿ, ನೀವು ಅದನ್ನೇ ಓದಿ. ಎಷ್ಟು ಸಲ ಧನ್ಯರು ಧನ್ಯರು ಧನ್ಯರು, ಬ್ಲೆಸ್ಡ್ 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 ಎಂಬುದಾಗಿ, ಯಾರು ರಿಯಲ್ ಧನ್ಯರೆಂಬುದಾಗಿ ಆ ಪ್ರಸಂಗದಿಂದ ಓದಿಕೊಳ್ಳಿ ಓದಿಕೊಳ್ಳಿ ಓದಿಕೊಳ್ಳಿ. ತುಂಬಾ ಸಲ ಓದಿ. ಆ ಒಂದು 5 ಮತ್ತಾಯ 5 ಅಧ್ಯಾಯ ಯೇಸು ಸ್ವಾಮಿ ಪ್ರಸಂಗ ಅಲ್ಲ, ಅದು ಪರ್ಫೆಕ್ಟ್, ಅದ್ರಲ್ಲಿ ಏನು ಕರೆಕ್ಷನ್ ಇಲ್ಲ, 100%. ಅದು ಇಸ್ ಅ ವಂಡರ್ಫುಲ್ ಸರ್ಮನ್. ಪರೀಕ್ಷೆ ಮಾಡಿಕೊಳ್ಳಿ. ಆ ಒಂದು ಸರ್ಮನ್ ಇಟ್ಟು ನಮ್ಮ ಹೃದಯವನ್ನು ಪರೀಕ್ಷೆ ಮಾಡಿಕೊಳ್ಳೋಣ, ಪರೀಕ್ಷಿಸೋಣ. ಆಶೀರ್ವಾದಗಳು ನಾವು ಭೂಮಿಗೆ ಬಾಧ್ಯರಾಗ್ತೇವೆ. 7 ಬ್ಲೆಸ್ಸಿಂಗ್. ನಂಬರ್ 1 ಬ್ಲೆಸ್ಸಿಂಗ್, ಶಾಂತರಿಗೆ ದೇವರು ಕೊಡುವಂತಹ ಆಶೀರ್ವಾದಗಳು. ಮೊದಲನೆಯ ಆಶೀರ್ವಾದ ಸಾಮ್ಸ್ 37 ವರ್ಸ್ 11. ದೇವರ ವಾಕ್ಯದಲ್ಲಿ ನೋಡ್ತೇವೆ. ಕೀರ್ತನೆ 37 ವಚನ 11 ಮೊದಲನೇ ವಚನ ದೇವರ ವಾಕ್ಯ ಹೇಳ್ತದೆ, ದೀನರು ದೇಶವನ್ನು ಅನುಭವಿಸುವರು. Psalms 37 verse 11 says, the meek shall inherit the earth. ದೀನರು ದೇಶವನ್ನು ಏನ್ ಮಾಡ್ತಾರೆ ಅಂದ್ರೆ ಅನುಭವಿಸ್ತಾರೆ. ದೇಶದಲ್ಲಿ, ಈ ಭೂಮಿಯಲ್ಲಿ ದೇವರ ಆಶೀರ್ವಾದ ಸದಾಕಾಲ ಅವರಿಗಿರ್ತದೆ. ಅದರ ಅರ್ಥ ಕೊರತೆ ಇಲ್ಲ, ಭಯ ಇಲ್ಲ, ಸಮಾಧಾನದಲ್ಲಿ ಅವರು ಜೀವಿಸ್ತಾರೆ ಭೂಮಿಯಲ್ಲಿ. ದೇವರ ವಾಕ್ಯ ಹೇಳ್ತದೆ,
ದೀನರು ದೇಶವನ್ನು ಅನುಭವಿಸ್ತಾರೆ. ಈ ದೇಶವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಭೂಲೋಕವನ್ನು ದೇವರ ವಾಕ್ಯ ಹೇಳ್ತದೆ, ಪರಲೋಕವು ಯೆಹೋವನದು, ಭೂಲೋಕವನ್ನು ದೇವರು ಮನುಷ್ಯನಿಗೆ ಕೊಟ್ಟಿದ್ದಾನೆ. ಅದರಿಂದ ಈ ಭೂಮಿಯಲ್ಲಿ ನಾವು ಸುಖವಾಗಿ ಬದುಕಬೇಕು, ಸುಖವಾಗಿ ಜೀವಿಸಬೇಕು, ಸುಖವಾಗಿ ಬಾಳ್ಬೇಕು, ಒಳ್ಳೆ ಕುಟುಂಬ ಜೀವನ ಮಾಡಬೇಕು, ಸಂತೋಷದ ಕುಟುಂಬ, ಸಮಾಧಾನದ ಕುಟುಂಬ, ಆನಂದದ ಕುಟುಂಬವಾಗಿ ನಾವು ಜೀವನ ಮಾಡಬೇಕೆಂಬುದಾಗಿ ದೇವರು ಬಯಸ್ತಾನೆ. ಇದು ಮೊದಲನೇ ಬ್ಲೆಸ್ಸಿಂಗ್. The 7 blessings for the meek. Number 1 blessing is the meek shall inherit the earth. ಶಾಂತರು ದೇವರ ವಾಕ್ಯದ ದೇಶವನ್ನು ಅವರು ಅನುಭವಿಸುವರು. ಶಾಂತರು ದೇಶವನ್ನು ಅನುಭವಿಸುವರು ಅಂದರೆ ಈ ದೇಶದಲ್ಲಿ ನಿನ್ನ ಜೀವಮಾನವೆಲ್ಲ ಶುಭವೂ ಕೃಪೆಯೂ ನಿನ್ನ ಹಿಂಬಾಲಿಸುತ್ತದೆ. ನಿಮಗೆ ಕೆಟ್ಟ ಸುದ್ದಿಯ ಬಯಲ, ನೀನು ಡಿಪ್ರೆಷನ್ ಅಲ್ಲಿ ಹೋಗುವಂತ ಅವಶ್ಯಕತೆ ಇಲ್ಲ, ಅಸಮಾಧಾನದಲ್ಲಿ ಜೀವಿಸುವಂತ ಅವಶ್ಯಕತೆ ಇಲ್ಲ, ಸ್ಟ್ರೆಸ್ ನಲ್ಲಿ ಜೀವಿಸುವಂತ ಅವಶ್ಯಕತೆ ಇಲ್ಲ. ಯಾವಾಗ್ಲೂ ಭಯ, ಯಾವಾಗ್ಲೂ ಸ್ಟ್ರೆಸ್. ನೋ, ದೇವರ ವಾಕ್ಯ ಹೇಳ್ತದೆ, ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು, ಅವರು ದೇಶವನ್ನು ಅನುಭವಿಸುವವರು. ಈ ದೇಶವನ್ನು ದೇವರು ಭೂಮಿ ನಮಗೆ ಆಶೀರ್ವಾದವಾಗಿ ಕೊಟ್ಟಿದ್ದಾನೆ. ನೋಡಿ, ಏದೆನ್ ತೋಟ ಕೊಡುವಾಗ ಎಷ್ಟು ಸುಂದರವಾಗಿತ್ತು. ಏದೆನ್ ತೋಟ ಎಷ್ಟು ಸುಂದರವಾದ ಮರ, ಎಷ್ಟು ಸುಂದರವಾದ ಹೂ, ಎಷ್ಟು ಅಂದವಾದ ಗಾರ್ಡನ್ ಏದೆನ್ ತೋಟ. ದೇವರವರಿಗೆ ಫಸ್ಟ್ ಗಿಫ್ಟ್ ಕೊಟ್ಟಂತ ಮನೆ, ಆದಮ ಅವಳಿಗೆ ದೇವರು ಕೊಟ್ಟಂತ ಗಿಫ್ಟ್. ಸುಂದರವಾದ ಮನೆ ಏದೆನ್ ತೋಟ, ಎಷ್ಟು ಅಂದವಾದ ನದಿ, ಒಳ್ಳೆ ಬೀಚ್ ಅಲ್ವಾ, ಎಷ್ಟು ಟೇಸ್ಟಿ ಆದಂತ ಹಣ್ಣು ಅವರಿಗೆ ಆಹಾರಕ್ಕೆ ದೇವರು ಕೊಟ್ಟ. ಎಂತ ರಮ್ಯವಾದ ಕಂಗೊಳಿಸುವಂತ ಏದೆನ್ ತೋಟ, ಬಹಳ ಸುಂದರವಾಗಿತ್ತು, ಬಹಳ ಅದ್ಭುತವಾಗಿತ್ತು ದೇವರ ಆ ಗಾರ್ಡನ್ ಅವರಿಗೆ ಕೊಡುವಾಗ. ಆದ್ರೆ ಅವರು ಯಾವಾಗ ಅವಿಧೇಯರಾದ್ರು, ಆ ವರ್ಡ್ ಆಫ್ ಗಾಡ್ ಅನ್ನು ಅವರೇನ್ ಮಾಡಿದ್ರು, ತಿರಸ್ಕಾರ ಮಾಡಿದ್ರು. ಆಗ ದೇವರ ವಾಕ್ಯ, ಏದೆನ್ ತೋಟದಲ್ಲಿ ಮುಳ್ಳುಗಳು ಬೆಳೆಯಿತು, ಕಳೆಗಳು ಬೆಳೆದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ರೆ ಯೇಸು ಸ್ವಾಮಿ ಈ ಲೋಕಕ್ಕೆ ಮನುಷ್ಯನಾಗಿ ಬಂದದ್ದು ಈ ಭೂಮಿಯನ್ನು ಬ್ಲೆಸ್ ಮಾಡೋದಕ್ಕಾಗಿ. ಅದಕ್ಕೆ ದೇವರ ವಾಕ್ಯ, ನೀತಿವಂತನ ಮೂಲಕ ಪಟ್ಟಣಕ್ಕೆ ಆಶೀರ್ವಾದ. ನೀತಿವಂತನ ಮೂಲಕ ಯೇಸು ಸ್ವಾಮಿ ಬಂದ ಭೂಲೋಕಕ್ಕೆ, ನಮ್ಮ ಸಂಬಂಧವನ್ನು ಸ್ಥಾಪಿಸಿದ ದೇವರೊಂದಿಗೆ, ದೇವರ ಸಮಾಧಾನದಲ್ಲಿ ನಮ್ಮನ್ನು ಸೇರಿಸಿದ, ದೇವರ ರಾಜ್ಯಕ್ಕೆ ನಮ್ಮನ್ನು ಸೇರಿಸಿದ, ಪರಲೋಕಕ್ಕೆ ನಮ್ಮನ್ನು ಸ್ವೀಕರಿಸಿದ, ತಂದೆಯಾದ ದೇವರಿಗೆ ಮಕ್ಕಳನ್ನಾಗಿ ನಮ್ಮನ್ನು ಮಾಡಿದ. ಈಗ ನಾವು ನಮ್ಮ ಸ್ವಂತ ಸೊತ್ತಲ್ಲ, ಯೇಸುವಿನ ರಕ್ತದ ಮೂಲಕ ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಯೇಸು ಸ್ವಾಮಿ ಬಂದು ನಮಗೋಸ್ಕರ ಶಿಲುಬೆಯಲ್ಲಿ ತನ್ನ ಪ್ರಾಣ ಅರ್ಪಿಸಿ, ತನ್ನ ರಕ್ತವನ್ನು ಸುರಿಸಿ, ಆತನ ಶ್ರೇಷ್ಠವಾದ ಪವಿತ್ರವಾದ ರಕ್ತದ ಮೂಲಕ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮ ಶಾಪದಿಂದ ನಮ್ಮನ್ನು ವಿಮೋಚಿಸಿ, ನಮ್ಮ ಎಲ್ಲಾ ಬೇನ ರೋಗನ ಆತನು ಒತ್ತುಕೊಂಡು ಆತನು ಯಜ್ಞವನ್ನು ಅರ್ಪಿಸಿದ. ಆತನು ಸತ್ತು ಊನಲ್ಪಟ್ಟು 3ನೇ ದಿನದಲ್ಲಿ ಸಮಾಧಿಯಿಂದ ಜೀವದಿಂದ ಎದ್ದು ಬಂದ. ಈಗ ತಿರುಗಿ ನಮಗೆ ಆ ಒಂದು ಆಶೀರ್ವಾದ ಸಭೆ ಇವತ್ತು ನಮಗೆ ಕೊಟ್ಟಿದ್ದಾನೆ. ನಾವು ಸಭೆಯಲ್ಲಿದ್ದೇವೆ, ಕ್ರಿಸ್ತನ ಶರೀರ ಸಭೆ. ನಾವು ಬ್ಲೆಸ್ಡ್ ಪೀಪಲ್, ನಾವು ಕ್ರಿಸ್ತನಲ್ಲಿ ಇದ್ದೇವೆ, ಆತನ ಶರೀರವಾಗಿದ್ದೇವೆ. ಕ್ರಿಸ್ತನ ಶರೀರ ಸಭೆ, ನಾವು ಆಶೀರ್ವದಿಸಲ್ಪಟ್ಟವರು. ನೀವೆಷ್ಟೋ ಧನ್ಯರು, ನಿಮ್ಮಷ್ಟು ಭಾಗ್ಯಶಾಲಿಗಳು ಯಾರಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ಇದೆ. ಅದನ್ನ ಫಸ್ಟ್ ಬ್ಲೆಸ್ಸಿಂಗ್, ಶಾಂತರು ಧನ್ಯರು, ಅವರು ದೇಶವನ್ನು ಅನುಭವಿಸುವರು. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಈ ಭೂಮಿ ನಿನಗೆ ಬ್ಲೆಸ್ಸಿಂಗ್, ಕರ್ಸ್ ಅಲ್ಲ. ಕ್ರೈಸ್ಟ್ ಹಸ್ ರಿಡೀಮ್ಡ್ us from the curse of the law. ಕ್ರಿಸ್ತನು ಶಾಪದಿಂದ ನಮ್ಮನ್ನು ವಿಮೋಚಿಸಿದ್ದಾನೆ. ಆದ್ದರಿಂದ ಇವತ್ತು ನಾವು ಹೇಳ್ತೇವೆ, ಶ್ಯೂರ್ಲಿ ಗುಡ್ನೆಸ್ ಅಂಡ್ ಮರ್ಸಿ ಶಾಲ್ ಫಾಲೋ ಮೀ. ಹೇಳಿ ಯಾವತ್ತು, ಗುಡ್ನೆಸ್ ಅಂಡ್ ಮರ್ಸಿ ಶಾಲ್ ಫಾಲೋ ಮೀ, ಶಾಲ್ ಫಾಲೋ ಮೈ ಫ್ಯಾಮಿಲಿ, ಶಾಲ್ ಫಾಲೋ ಮೈ business, whatever, shall follow my work all the days of my life. ಎರಡನೇ ಬ್ಲೆಸ್ಸಿಂಗ್ ದೇವರ ವಾಕ್ಯದೆ Psalms 37 verse 11 ಹೇಳ್ತದೆ, the meek shall delight themselves in the abundance of peace. ದೇವರ ವಾಕ್ಯ ಹೇಳ್ತದೆ,
ದ ಮೀಕ್ ಶಲ್ ಡಿಲೈಟ್ ದೆಮ್ಸೆಲ್ಫ್ ಇನ್ ದ ಅಬಂಡೆಂಟ್ ಆಫ್ ಪೀಸ್. ಮಹಾಸೌಖ್ಯದಿಂದ ಆನಂದಿಸುವರು. ನೋಡಿ, ಓದಿಕೊಳ್ಳಿ 37 ಆನಂದ ಏನ್ ಹೇಳ್ತದೆ? ದೇವರ ವಾಕ್ಯ ಹೇಳ್ತದೆ, ಶಾಂತರು ದೇಶವನ್ನು ಅನುಭವಿಸುವರು. ಒಂದು ಬ್ಲೆಸ್ಸಿಂಗ್. ಎರಡನೇ ಬ್ಲೆಸ್ಸಿಂಗ್, ಅವರು ಮಹಾಸೌಖ್ಯದಿಂದ ಆನಂದಿಸುವರು. ಅಬಂಡೆಂಟ್ ಪೀಸ್. ಆ ಹೃದಯದಲ್ಲಿ ನಮ್ಮ ದೇವರು ಎಂತ ಸಮಾಧಾನ ಕೊಟ್ಟಿದ್ದಾನೆ ದೇವರ ಮಕ್ಕಳಿಗೆ. ಅದಕ್ಕೆ ನಾವು ಸಮಾಧಾನ ಪಡಿಸುವವರು ಧನ್ಯರು. ದೇವರ ವಾಕ್ಯ ಹೇಳ್ತದಲ್ಲಿ ಪರ್ವತ ಪ್ರಸಂಗ. ಅವರು ದೇವರ ಮಕ್ಕಳು, ದೇವರ ಮಕ್ಕಳಿಗೆ ಸಮಾಧಾನ. ನೋಡಿ, ದೇವರ ಈ ಭೂಮಿಯಲ್ಲಿ ನಾವು ಮಹಾಸೌಖ್ಯದಿಂದ ಆನಂದಿಸ್ತೇವಂತೆ. ಡಿಲೈಟ್ ದೆಮ್ಸೆಲ್ಫ್ ಅಬಂಡೆಂಟ್ ಇನ್ ದ ಅಬಂಡೆಂಟ್ ಆಫ್ ಪೀಸ್. ಮಹಾಸೌಖ್ಯದಿಂದ ಆನಂದಿಸುವರು, ಸಮಾಧಾನದಲ್ಲಿ ಜೀವಿಸುವರು. ನೋಡಿ, ಈ ಲೋಕದಲ್ಲಿ ಏನೇ ಇದ್ರೆ ಪ್ರಿಯರೇ, ಪರಿಸ್ಥಿತಿ ಹೇಗಿದ್ರೂ ಕೂಡ ನಮ್ಮ ದೇವರು ಈ ಸೃಷ್ಟಿಗೆ ಕರ್ತನಾಗಿದ್ದಾನೆ, ಒಡೆಯನಾಗಿದ್ದಾನೆ. ಈ ಸೃಷ್ಟಿ ಆತನಿಗೆ ಅಧೀನಾಗ್ತದೆ. ಬಿರುಗಾಳಿ ಆತನ ಮಾತು ಕೇಳ್ತದೆ, ಸಮುದ್ರ ಆತನ ಮಾತು ಕೇಳ್ತದೆ, ಸೂರ್ಯ ಚಂದ್ರ ನಕ್ಷತ್ರ ಎಲ್ಲವೂ ಆತನಿಗೆ ಅಧೀನರಾಗ್ತಾರೆ. ಆತನು ಸೃಷ್ಟಿಗೆ ಯಜಮಾನ, ಸೃಷ್ಟಿಗೊಡೆ. ಈ ಭೂಮಿ ಆತನದು. ಈ ಭೂಮಿಯನ್ನು ಆತನು ನಿಯಂತ್ರಿಸ್ತಾನೆ. ದೇವರ ವಾಕ್ಯ ಹೇಳ್ತದೆ ನಾವು ಆತನ ಮಕ್ಕಳಾಗಿದ್ದೇವೆ, ಕರ್ತನ ಮಕ್ಕಳು ನಾವು. ಮಹಾಸೌಖ್ಯದಿಂದ, ದೇವರ ವಾಕ್ಯ ಹೇಳ್ತದೆ, ಮಹಾಸೌಖ್ಯದಿಂದ ಅವ್ರು ಏನ್ ಮಾಡ್ತಾರಂತೆ? ಅವರು ಆನಂದಿಸ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅಬಂಡೆಂಟ್ ಪೀಸ್ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಸಮೃದ್ಧಿಯಾದ ಸಮಾಧಾನ, ಸಮೃದ್ಧಿದ ಆನಂದ, ಮಹಾಸೌಖ್ಯದಿಂದ. ಆದ್ದರಿಂದ ಚಿಂತೆ, ಬೇಸರ ಆವರಿಸಿಕೊಳ್ತದೆ. ನಮಗೂ ಲೋಕದಲ್ಲಿರುವ ಜನರಿಗೂ ವ್ಯತ್ಯಾಸ ಇದೆ. ನಿಜ, ನಾನು ಹೇಳ್ತೇನೆ, ಸಮಸ್ಯೆ ಇದೆ, ಕಷ್ಟಗಳಿದೆ. ಆದ್ರೂ ಕೂಡ ನಮಗೆ ಭರವಸೆ ಇದೆ, ನಮಗೆ ಪ್ರಾಮಿಸ್ ಇದೆ. ಒಡಂಬಡಿಕೆ ದೇವರು ನಮ್ಮೊಟ್ಟಿಗೆ ಒಡಂಬಡಿಕೆ ಮಾಡಿದ್ದಾನೆ. ರಕ್ತದ ಮೂಲಕ ಆತನು ಒಡಂಬಡಿಕೆ ಮಾಡಿದ್ದಾನೆ. ಭಯ ಪಡೋದ ಅವಶ್ಯಕತೆ ಇಲ್ಲ, ಚಿಂತಿಸುವಂತ ಅವಶ್ಯಕತೆ ಇಲ್ಲ. ಆತನು ನಮಗೋಸ್ಕರ ಚಿಂತಿಸುತ್ತಾನೆ. ನಮಗೆ ಏನು ಬೇಕೆಂಬುದಾಗಿ ಆತನಿಗೆ ಗೊತ್ತಿದೆ, ತಿಳಿದಿದೆ. ಅದಕ್ಕೆ ಅವನಂತೆ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ನಾನು ಅವುಗಳನ್ನು ಪೋಷಿಸುವುದಿಲ್ವಾ? ಅವುಗಳ ಸಂರಕ್ಷಣೆ ಮಾಡುವುದಿಲ್ವಾ? ನಾವು ಆತನ ಮಕ್ಕಳು. ಪ್ರತಿದಿನ ನಮ್ಗೆ ಆತನ ಆಹಾರ ಕೊಡ್ತಾನೆ. ಎಂದಿಗೂ ಆತನ ಉಪವಾಸ. ಕೊರತೆಯಲ್ಲಿ ಇರುವಾಗ ಆತನ ಬಿಡುದು. ಪ್ರಾಯದ ಸಿಂಹಗಳಾದ್ರು, ಯಂಗ್ ಲಯನ್, ಒಟ್ಟಗಿಲ್ಲದೆ ಹಸಿದವು ನನ್ನ ಸನ್ನಿಧಿಯಲ್ಲಿ ಬೇಡಿಕೊಳ್ಳೋನಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಬರಗಾಲದಲ್ಲಿ ಕೂಡ ದೇವರು ನಿನ್ನನ್ನು ಪೋಷಿಸ್ತಾನೆ. ಇಂತನ ಕಠಿಣವಾದ ಪರಿಸ್ಥಿತಿ, ಸಂಕಟ ಕಾಲದಲ್ಲಿ ಕೂಡ ದೇವರು ನಿನ್ನ ಜೊತೆಯಲ್ಲಿ ಇದ್ದಾನೆ, ನಿನ್ನನ್ನು ಸಂತೈಸ್ತಾನೆ, ಆಧರಿಸ್ತಾನೆ. ಆದ್ದರಿಂದ ನೀನು ಸಮಾಧಾನದಲ್ಲಿ ಜೀವಿಸು. ಗಲಿಬಿಲಿ ಬೇಡ, ಸ್ಟ್ರೆಸ್ ಬೇಡ, ನಿನಗೆ ಭಯ ಬೇಡ. ಭಯದ ವಾತಾವರಣದಲ್ಲೇ ಏನು ನಾಳೆ ಯಾವುದು ಬರ್ತದೆ, ಇನ್ನು ಮುಂದೆ ಏನು ಬರ್ತದೆ, ಅದು ನಮಗೆ ಬೇಡ. ನಮ್ಮ ತಂದೆಗೆ ಗೊತ್ತಿದೆ ಏನ್ ಮಾಡ್ಬೇಕೆಂಬುದಾಗಿ. ನಿನ್ನ ಬಗ್ಗೆ ದೇವರಿಗೆ ಒಳ್ಳೆ ಆಲೋಚನೆ ಇದೆ, ಆತನಿಗೆಲ್ಲ ತಿಳಿದಿದೆ, ಆತನ ಎಲ್ಲವನ್ನು ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ನಾವು ಆತನ ಮೇಲೆ ನಂಬಿಕೆ ಇಡೋಣ, ಆತನನ್ನು ಟ್ರಸ್ಟ್ ಮಾಡೋಣ. ಈ ಲೋಕದಲ್ಲಿ ಆತ ನಮಗಿದ್ದಾನೆ, ಕರ್ತನು ನಮಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಕೀರ್ತನೆ 118:6 ಹೇಳ್ತದೆ, ಕರ್ತನು ನಮಗೆ ಇದ್ದಾನೆ, ಆತ ನಮಗೆ ಸಹಾಯ ಮಾಡ್ತಾನೆ ಎಂಬುದಾಗಿ ವೇದ ವಾಕ್ಯ ಹೇಳ್ತದೆ. ಆತನ ಎಂದಿಗೂ ನಮ್ಮನ್ನು ಮರೆಯುವುದಿಲ್ಲ. ನಮಗೆ ಏನು ಬೇಕೆಂಬುದಾಗಿ ಆತನಿಗೆ ತಿಳಿದಿದೆ. ಆತ ನಮ್ಮನ್ನು ಪೋಷಿಸ್ತಾನೆ. ದೇವರ ವಾಕ್ಯ ಹೇಳ್ತದೆ ಅವರು ಮಹಾಸೌಖ್ಯದಿಂದ. ನೋಡಿ, ದೇವರ ವಾಕ್ಯ ಹೇಳ್ತದೆ, ಫಸ್ಟ್ ಬ್ಲೆಸ್ಸಿಂಗ್ ದ ಮೀಕ್ ಶಲ್ ಇನ್ಹೆರಿಟ್ ದ ಅರ್ತ್. ಎರಡನೇದಾಗಿ ದ ಮೀಕ್ ಶಲ್ ಡಿಲೈಟ್ ದೆಮ್ಸೆಲ್ಫ್ ಇನ್ ದ ಅಬಂಡೆಂಟ್ ಆಫ್ ಪೀಸ್. ಮಹಾಸೌಖ್ಯದಿಂದ ಅವ್ರು ಏನ್ ಮಾಡ್ತಾರಂದ್ರೆ ಆನಂದಿಸ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮೂರನೇ ಬ್ಲೆಸ್ಸಿಂಗ್ ದೇವರ ವಾಕ್ಯ ಹೇಳ್ತದೆ, ಸಾಮ್ಸ್ 22:26 ಓದಿಕೊಳ್ಳೋಣ. ಥರ್ಡ್ ಬ್ಲೆಸ್ಸಿಂಗ್ ಕೀರ್ತನೆ 22:26ನೇ ವಚನ ಹೇಳ್ತದೆ. ಸಾಮ್ಸ್ 22:26 says, ದೇವರ ವಾಕ್ಯ ಹೇಳ್ತದೆ, ಶಾಂತರು ಉಂಡು ತೃಪ್ತಿಯಾಗ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಶಾಂತರಿಗೆ ತೃಪ್ತಿಯಾಗುತ್ತದೆ.
ದ ಮೀಕ್ ವಿಲ್ ಈಟ್ ಅಂಡ್ ಬಿ ಸ್ಯಾಟಿಸ್ಫೈಡ್. ಶಾಂತರು ಉಂಡು ತೃಪ್ತರಾಗ್ತಾರಂತೆ ಅಲ್ವಾ, ದೇವರ ವಾಕ್ಯ ಹೇಳ್ತದಲ್ಲ. ಶಾಂತರು, ಮೀಕ್, ಬ್ಲೆಸ್ಡ್ ಆರ್ ದ ಮೀಕ್, ಶಾಂತರು ಧನ್ಯರು. ಶಾಂತತೆ ಯೇಸುವಿನ ಸ್ವಭಾವ, ಯೇಸುವಿನ ಕ್ಯಾರೆಕ್ಟರ್. ನೋಡಿ, ವೇದ ವಾಕ್ಯ ಹೇಳ್ತದೆ ಸ್ಪಷ್ಟವಾಗಿ, ಅವರಿಗೆ ತೃಪ್ತಿ ಆಗ್ತದೆ. ಶಾಂತ ಗುಣವುಳ್ಳವರಿಗೆ, ನಮ್ರತೆಯಿಂದ, ದೀನತೆಯಿಂದ ಜೀವಿಸುವವರಿಗೆ, ದೇವರ ವಾಕ್ಯಕ್ಕೆ ಸಂಪೂರ್ಣವಾಗಿ ವಿಧೇಯರಾಗಿ, ದೇವರ ಚಿತ್ತಕ್ಕೆ ಒಳಗಾಗಿ ತಾಳ್ಮೆ ತೋರಿರುವಂತ ಶಾಂತ ಗುಣದವರಿಗೆ ದೇವರ ವಾಕ್ಯ ಹೇಳ್ತದೆ ಅವರು ತೃಪ್ತಿ ಆಗ್ತಾರೆ, ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್. ಇವತ್ತು ನಮ್ಮ ಜೀವನದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲಲ್ಲ, ಪ್ರಯಾಸ ಪಡ್ತೇವೆ ಅನೇಕ ಸಲ. ಯಾಕೆ? ವಿಶ್ವಾಸಿಗಳು ನಾವು, ದೇವರ ರಾಜ್ಯಕ್ಕೆ ಸಂಬಂಧಪಟ್ಟವರು, ದೇವರ ಮಕ್ಕಳು ನಾವು, ಪರಲೋಕ ಸಂಸ್ಥಾನದವರು. ಇಷ್ಟು ಶ್ರೇಷ್ಠವಾದ ಜೀವನ ದೇವರು ನಮಗೆ ಕೊಟ್ಟಿದ್ದಾನೆ. ಆದ್ರೆ ಯಾಕೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ? ಬೈಬಲ್ ಸೇಸ್ ದ ಮೀಕ್ ವಿಲ್ ಈಟ್ ಅಂಡ್ ಬಿ ಸ್ಯಾಟಿಸ್ಫೈಡ್. ಉಂಡು ತೃಪ್ತರಾಗ್ತಾರೆ. ಇವತ್ತು ಊಟ ಮಾಡಿದ್ರು ಕೂಡ ತೃಪ್ತಿ ಇಲ್ಲ. ಬೇಕಾದಷ್ಟು ದೇವರು ನಮ್ಮನ್ನು ಆಶೀರ್ವಾದ ಮಾಡಿದ್ರು. ಸಂತೃಪ್ತಿ ಇದೆಯಾ ನಮಗೆ? ಒಳ್ಳೆ ಮನೆಯಲ್ಲಿದ್ದೇವೆ, ಒಳ್ಳೆ ಬಟ್ಟೆ ಹಾಕಿಕೊಳ್ತೇವೆ, ಒಳ್ಳೆ ವಾಹನ ಇದ್ರೂ ಕೂಡ ತೃಪ್ತಿ ಇಲ್ಲಲ್ಲ. ಇವತ್ತು ಈ ಪರ್ವತ ಪ್ರಸಂಗವನ್ನು ಮುಂದೆ ತಂದು ಪರೀಕ್ಷಿಸಿಕೊಳ್ಳೋಣ, ಯಾಕೆ ಎಂಬುದಾಗಿ. ವೈ? ಆ ಸ್ಯಾಟಿಸ್ಫ್ಯಾಕ್ಷನ್ ಯಾಕೆಲ್ಲ? ಸ್ಯಾಟಿಸ್ಫೈಡ್ ಲೈಫ್ ದೇವರು ವಾಗ್ದಾನ ಮಾಡಿದ್ದಾನೆ. ದೇವರು ಎಷ್ಟು ಒಳ್ಳೆವ ನೋಡಿ. ದಾವೀದನು ಹೇಳ್ತಿದ್ದಾನೆ, ಟೇಸ್ಟ್ ಅಂಡ್ ಸಿ ದ ಲಾರ್ಡ್ ಇಸ್ ಗುಡ್ ಎಂಬುದಾಗಿ. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ನೋಡಿರಿ. ಎಷ್ಟು ಒಳ್ಳೆ ಜೀವನ, ಸುಖಮಯವಾದ ಜೀವನ, ಸಂತೃಪ್ತಿಯ ಜೀವನ. ಸಂತೃಪ್ತಿ, ನಾನಿವತ್ತು ತೃಪ್ತಿ. ಸ್ವಲ್ಪ ಊಟ ಮಾಡಿದ್ರು ಕೂಡ ತೃಪ್ತಿ, ಉಂಡು ತೃಪ್ತರಾಗ್ತಾರಂತೆ. ಬಿ ಸ್ಯಾಟಿಸ್ಫೈಡ್, ಸ್ಯಾಟಿಸ್ಫ್ಯಾಕ್ಷನ್. ಇದು ದೇವರ ಮಕ್ಕಳ ಬ್ಲೆಸ್ಸಿಂಗ್. ಇದು ಹೊರಗಿನವರಿಗೆ ಬ್ಲೆಸ್ಸಿಂಗ್ ಇಲ್ಲ, ಇದು ದೇವರ ಮಕ್ಕಳಿಗೆ ದೇವರ ವಾಕ್ಯ ಹೇಳ್ತದೆ. ದೇವರ ರಾಜ್ಯಕ್ಕೆ ಸಂಬಂಧಪಟ್ಟವರಿಗೆ ಇದು ಪ್ರಸಂಗ. ಯಾರಿಗೆ? ಪರ್ವತ ಪ್ರಸಂಗ ದೇವರ ಮಕ್ಕಳಿಗೆ, ವಿಶ್ವಾಸಿಗಳಿಗೆ. ಶಾಂತರು ಉಂಡು ತೃಪ್ತಿಯಾಗುವರು, ತೃಪ್ತಿಯನ್ನು ಹೊಂದುವರು. ಮೀಕ್ ಶಲ್ ಈಟ್ ಅಂಡ್ ಬಿ ಸ್ಯಾಟಿಸ್ಫೈಡ್. ತೃಪ್ತಿಯ ಜೀವನ, ಸಂತೃಪ್ತಿಯ ಜೀವನ. ಆದ್ರಿಂದ ಸಂತೃಪ್ತಿಯ ಜೀವನ ಬೇಕಿದ್ರೆ ನಾನು ಸಂಪೂರ್ಣವಾಗಿ ದೇವರ ವಾಕ್ಯಕ್ಕೆ ನಾನೇನ್ ಮಾಡ್ಬೇಕು? ವಿಧೇಯನಾಗಬೇಕು, ದೇವರ ಚಿತ್ತಕ್ಕೆ ಒಳಗಾಗಬೇಕು, ಕಲಿತುಕೊಳ್ಬೇಕು. ದೇವರ ವಾಕ್ಯವನ್ನು ಕಲಿತುಕೊಳ್ಬೇಕು, ಕರೆಕ್ಷನ್ ಅನ್ನು ನಾನು ಸ್ವೀಕರಿಸಬೇಕು, ಒಪ್ಪಿಕೊಳ್ಬೇಕು. ನಾನು ಮಾಡಿದಂತ ತಪ್ಪು ನಾವೇನ್ ಮಾಡ್ಬೇಕು? ಒಪ್ಪಿಕೊಳ್ಬೇಕು. ನೀವು ಒಪ್ಪಿ ವಿಧೇಯರಾದ ದೇಶದ ಮೇಲನ್ನು ಅನುಭವಿಸುವಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಯೆಶಾಯ ಪ್ರವಾದನ ಗ್ರಂಥದಲ್ಲಿ. 3 ಬ್ಲೆಸ್ಸಿಂಗ್ ಆಯ್ತು. 4th ಬ್ಲೆಸ್ಸಿಂಗ್ ನಾವು ನೋಡ್ತಿದ್ವಿ, ಸಾಮ್ಸ್ 147 verse 6. ಕೀರ್ತನೆ 147 6ನೇ ವಚನ. ದೇವರ ವಾಕ್ಯ ಹೇಳ್ತದೆ, ಶಾಂತರಿಗೆ ದೇವರು ಸಹಾಯ ನೀಡಿ ಆಧರಿಸುತ್ತಾನೆ. ಶಾಂತರಿಗೆ ದೇವರು ಏನ್ ಮಾಡ್ತಾನಂತೆ? ಸಹಾಯ ಮಾಡ್ತಾನೆ ಮತ್ತು ಆಧರಿಸುತ್ತಾನೆ ಶಾಂತರನ್ನು. ದ ಲಾರ್ಡ್ ಲಿಫ್ಟ್ಸ್ ಅಪ್ ದ ಮೀಕ್. ಲಿಫ್ಟ್ಸ್ ಅಪ್, ಮೇಲೆ ಕೆತ್ತುತ್ತಾನೆ ಎಂಬುದಾಗಿ ಇಂಗ್ಲಿಷ್ ಭಾಷಾಂತರ ಹೇಳ್ತಿದೆ. ಸಾಮ್ಸ್ 147 verse 6. ನೋಡಿ, ಇದು ವಚನವನ್ನೆಲ್ಲ ನೋಟ್ ಮಾಡಿಕೊಳ್ಳಿ. ಎಷ್ಟು ಶ್ರೇಷ್ಠವಾದ ಬಹುಮಾನ ಶಾಂತ ಗುಣಕ್ಕೆ. ಶಾಂತರಿಗೆ ದೇವರು ಕೂಡ ಒಂದು ಆಶೀರ್ವಾದ ಉಂಟು. ಇದನ್ನು ನೀನು ಅನುಭವಿಸುವುದಾಗಿ ದೇವರ ಚಿತ್ತ, ದೇವರು ಬಯಸ್ತಾನೆ. ದೇವರು ಶಾಂತರಿಗೆ, ಮೀಕ್, ಫಾರ್ ದ ಮೀಕ್, ದೇವರ ವಾಕ್ಯ ಹೇಳ್ತದೆ ಏನ್ ಕೊಡ್ತಾನಂತೆ? ದೇವರು ಸಹಾಯ ಮಾಡ್ತಾನೆ ಮತ್ತು ಆಧರಿಸುತ್ತಾನೆ. ದ ಲಾರ್ಡ್ ಲಿಫ್ಟ್ಸ್ ಅಪ್ ದ ಮೀಕ್. ದ ಲಾರ್ಡ್ ಸಪೋರ್ಟ್ಸ್ ದ ಮೀಕ್.
ದ ಲಾರ್ಡ್ ಸಸ್ಟೈನ್ ದ ಮೀಕ್. ಬೈಬಲ್ ಸೇಸ್ ದ ಲಾರ್ಡ್ ಸಪೋರ್ಟ್ಸ್. ದೇವರು ಅವನಿಗೆ ಸಹಾಯ ಮಾಡ್ತಾನೆ, ಸಪೋರ್ಟ್ ಮಾಡ್ತಾನೆ. ನಿನ್ನ ಪರವಾಗಿ ದೇವರಿದ್ದಾನೆ, ನಿಲ್ತಾನೆ ಈ ಭೂಮಿಯಲ್ಲಿ. ದೇವರು ನಿನಗೆ ಸಹಾಯ ಮಾಡ್ತಾನೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಕೀರ್ತನೆ, ಕರ್ತನು ನನ್ನ ಸಹಾಯಕನು, ನಾನು ಭಯಪಡೆನು. ಕರ್ತ ನನಗೆ ಸಹಾಯಕನು, ನನ್ನ ಆಶ್ರಯ ಕರ್ತನು. ಶಾಂತ ಗುಣವುಳ್ಳವನು ದೇವರನ್ನು ಆಶ್ರಯಿಸಿ ತನ್ನೆಲ್ಲ ಮಾರ್ಗವನ್ನು ದೇವರಿಗೆ ಆತನು ಸಮರ್ಪಿಸ್ತಾನೆ. ಸ್ವಬುದ್ಧಿನ ಆಧಾರ ಮಾಡಿಕೊಳ್ಳುವುದಿಲ್ಲ. ಆತನೆಲ್ಲ ನಡವಳಿಕೆ ಆತನು ದೇವರ ಚಿತ್ತಕ್ಕೆ ಆತನು ವಿಧೇಯನಾಗ್ತಾನೆ. ಆಗ ದೇವರನ್ನು ಮಾರ್ಗವನ್ನು ಏನ್ ಮಾಡ್ತಾನೆ? ಓಪನ್ ಮಾಡ್ತಾನೆ. ಮಾರ್ಗ ಓಪನ್ ಮಾಡ್ತಾನೆ. ಎಲ್ಲ ಕಡೆಯಲ್ಲಿ ಲೈಟ್ 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 ಶೈನ್ ಆಗ್ತದೆ. ನಿನ್ನೆಲ್ಲ ಮಾರ್ಗದಲ್ಲಿ ಬೆಳಕು ಉದಯಿಸ್ತದೆ. ನಿನ್ನೆಲ್ಲ ಹಾದಿಯಲ್ಲಿ ಬೆಳಕು ಉದಯಿಸ್ತದೆ. ನೀನು ಹೋಗುವಂತೆಲ್ಲ ಸ್ಥಳದಲ್ಲಿ ನಿನಗೆ ಬೆಳಕು ಉದಯಿಸ್ತದೆ. ಗಾಡ್ ಇಸ್ ಲೈಟ್. ಮತ್ತೆ ನಾವು ದೇವರ ಬೆಳಕಾಗಿದ್ದೇವೆ ಈ ಲೋಕಕ್ಕೆ. ದ ಲಾರ್ಡ್ ಲಿಫ್ಟ್ಸ್ ಅಪ್ ದ ಮೀಕ್. ಮೇಲಕ್ಕೆತ್ತಾನೆ ದೇವರು ಶಾಂತನನ್ನು, ಶಾಂತ ಗುಣವುಳ್ಳವನನ್ನು, ಶಾಂತ ಗುಣವುಳ್ಳ ಸಹೋದರನು ದೇವರು. ಶಾಂತ ಗುಣ ದೇವರವಾಗಿ 1 ಪೇತ್ರ 3:5 ನಾವು ನೋಡುವಾಗ ಶಾಂತ ಗುಣ ದೇವರ ವಾಕ್ಯ ಹೇಳ್ತದೆ ನೋಡಿ. 1 ಪೇತ್ರ 3:5, 1 ಪೇತ್ರ 3:5 ದೇವರ ವಾಕ್ಯದಲ್ಲಿ ನೋಡುವಾಗ ಆ ಶಾಂತ ಗುಣ ಏನಂತ ಹೇಳಿದ್ರೆ, ಒಳಗಿನ ಭೂಷಣದ ಅಲಂಕಾರ. ಅದು ವಿಶ್ವಾಸಿಗಳು ಈ ಗುಣವನ್ನು ಧರಿಸಿಕೊಳ್ಬೇಕು. ಕೊಲೋಸ್ಯ 3:12 ಹೇಳ್ತದೆ, ದೀನತೆ, ಕನಿಕರ, ದಯೆ ಎಂಬ ಸದ್ಗುಣಗಳು ನೀವು ಧರಿಸಿಕೊಳ್ಳಿರಿ, ನೀವು ದೇವರಿಂದ ಆರಿಸಿಕೊಂಡವರ ಮಕ್ಕಳು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಹೊರಗಿನ ಶೃಂಗಾರ ಅಲ್ಲ, ಹೊರಗಿನ ಅಲಂಕಾರ ಅಲ್ಲ. ಶಾಂತ ಗುಣ ಎಂಬುದು ಒಳಗಿನ ಅಮೂಲ್ಯವಾದ ಶ್ರೇಷ್ಠವಾದ ಅದು ಕ್ಯಾರೆಕ್ಟರ್, ಅದು ಗುಣ, ದೇವರ ಗುಣ. ಇಲ್ಲಿ ದೇವರ ವಾಕ್ಯದೆ ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಿನ ಭೂಷಣ. ಶಾಂತ ಮನಸ್ಸು, ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಿನ ಭೂಷಣ. ಇದು ಏನಾಗಬೇಕು? ನಿಮ್ಮ ಅಲಂಕಾರವಾಗಿರಲಿ, ನಿಮ್ಮ ಶೃಂಗಾರವಾಗಿರಲಿ. ಒಬ್ಬನ ಒಳಗೆ ನಿಜವಾದ ಶಾಂತ ಮನಸ್ಸಿರುವಾಗ ಯಾವ ರೀತಿಯ ಹೊರಗಿನ ಇದು ಬೇಕಂತಿಲ್ಲ. ಅವನ ಮುಖದಲ್ಲಿ ಆ ಒಂದು ಸ್ಮೈಲ್, ಆ ಮುಖದಲ್ಲಿ ದೇವರ ಪ್ರಸನ್ನತೆ, ಗ್ಲೋರಿಯನ್ನು ನೋಡ್ತಿದ್ದೇವೆ. ಅಲಂಕಾರದ ಬಗ್ಗೆ ನಾನು ಮಾತಾಡಲ್ಲ. ಅದು ಒಳಗಿನ ಆ ಶಾಂತ ಮನಸ್ಸಿನ ಗುಣ ನೋಡ್ತೇವೆ. ಅದು ಒಳಗಿನ ಭೂಷಣ. ನಂತರ ದೇವರ ವಾಕ್ಯ ಹೇಳ್ತದೆ, ಅದು ನಿಮ್ಮ ಅಲಂಕಾರವಾಗಲಿ, ಇದು ಶಾಶ್ವತವಾದುದು. ಹೊರಗೆ ಶೃಂಗಾರ ಮಾಡುವಂಥದ್ದೆಲ್ಲ ಎಲ್ಲ ಮೇಕಪ್, ಅದು ಬಿಸಿಲಿಗೆ ಹೋಗ್ತದೆ, ಟೆಂಪರರಿ. ಪರ್ಮನೆಂಟ್ ಬೇಕಾದ್ರೆ ಪಾರ್ಲರ್ ಅಲ್ಲೇ ಕೂತ್ಕೊಳ್ಬೇಕು. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಇದು ಶಾಶ್ವತವಾದದು. ಇದು ನಿಮ್ಮ ಬ್ಯೂಟಿಯನ್ನು ಹೆಚ್ಚಿಸ್ತದೆ, ನಿಮ್ಮ ಮುಖ ಸೌಂದರ್ಯವನ್ನು ಹೆಚ್ಚಿಸ್ತದೆ. ಈ ಗುಣ ನಿಮ್ಮ ಆರೋಗ್ಯವನ್ನು ವೃದ್ಧಿ ಮಾಡ್ತದೆ, ನಿಮ್ಮೆಲ್ಲ ಬಾಡಿಲಿರುವಂತ ದೇಹದ ಅಂಗಗಳನ್ನು ಕಂಟ್ರೋಲ್ ಮಾಡ್ತದೆ, ಆರೋಗ್ಯ ತರ್ತದೆ. ಈ ಗುಣ ಇದು ಶಾಶ್ವತವಾದುದು ಎಂಬುದಾಗಿ ದೇವರ ವಾಕ್ಯದೆ. ಇದು ದೇವರ ದೃಷ್ಟಿಗೆ ಬಹು ಬೆಲೆ ಉಳ್ಳದು. ಏನಂತೆ ದೇವರ ವಾಕ್ಯ ಹೇಳ್ತದೆ ನೋಡಿ. ದೇವರ ವಾಕ್ಯ ಹೇಳ್ತದೆ 1 Peter 3:5, ಇದು ದೇವರ ದೃಷ್ಟಿಗೆ ಬಹು ಬೆಲೆ ಉಳ್ಳದು. ದೇವರ ವಾಕ್ಯ ಪೂರ್ವ ಕಾಲದಲ್ಲಿ ದೇವರ ಮೇಲೆ ನಿರೀಕ್ಷಿತ ಭಕ್ತರಾದ ಸ್ತ್ರೀಯರು ಸಹ ಹೀಗೆ ತಮ್ಮನ್ನು ಅಲಂಕರಿಸಿಕೊಂಡರು. ಒಳಗನ ಭೂಷಣ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ, ಒಳಗಿನ ಅಲಂಕಾರ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇದು ದೇವರು ಮೆಚ್ಚಿಸ್ತಾನೆ, ಶಾಶ್ವತವಾದುದು. ದೇವರ ದೃಷ್ಟಿಯಲ್ಲಿ ದೇವರ ವಾಕ್ಯ ಹೇಳ್ತದೆ ಬೆಳೆ ಉಳ್ಳದೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾವುದು? ಮೀಕ್, ಶಾಂತ ಗುಣ. Blessed are the meek, for they shall inherit the earth ಎಂಬುದಾಗಿ ದೇವರ ವಾಕ್ಯ ಇದೆ. ಬಹಳ ದೊಡ್ಡ ಪರ್ವತ ಪ್ರಸಂಗ, ವಂಡರ್ಫುಲ್ ಸರ್ಮನ್. ದೇವರ ರಾಜ್ಯಕ್ಕೆ ಸಂಬಂಧಪಟ್ಟ ಇದು ಪ್ರಸಂಗ, ಆಶೀರ್ವಾದದ. ಯಾರು ಧನ್ಯರೆಂಬುದಾಗಿ, ಬ್ಲೆಸ್ಡ್ 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 ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದನ್ನು ಈ ಸಂದೇಶ ನಮ್ಮನ್ನು ಬ್ಲೆಸ್ ಮಾಡ್ತದೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, The Lord lifts up the meek. The Lord
ಸಪೋರ್ಟ್ಸ್ ದ ಮೀಕ್. ದೇವರು ಅವನಿಗೆ ಸಹಾಯ ನೀಡಿ ಅವನನ್ನು ಏನ್ ಮಾಡ್ತಾನೆ, ಆಧರಿಸ್ತಾನೆ, ಸಸ್ಟೈನ್ ಮಾಡ್ತಾನೆ. ದೇವರು ಸಹಾಯ ಮಾಡ್ತಾನೆ. ನಿಂಗೆ ದೇವರು ಡೋರ್ ಓಪನ್ ಮಾಡ್ತಾನೆ. ಶಾಂತ ಗುಣದವರಿಗೆ ದೇವರ ವಾಕ್ಯ ಹೇಳ್ತದೆ, ದೇವರು ಡೋರ್ ಓಪನ್ ಮಾಡ್ತಾನೆ. ಎಲ್ಲಿ ಡೋರ್ ಕ್ಲೋಸ್ ಇರಲಿ, ದೇವರು ಡೋರ್ ಓಪನ್ ಮಾಡ್ತಾನೆ. ಏನೇ ಪರಿಸ್ಥಿತಿ ಇರಲಿ, ದೇವರು ಸಹಾಯವನ್ನು ಕಳಿಸ್ತಾನೆ. ದೇವರು ಸುಮ್ಮನೆ ಬಿಡುವುದಿಲ್ಲ. ದೇವರು ಏನ್ ಮಾಡ್ತಾನೆ, ಸಹಾಯವನ್ನು ನಿಂಗೆ ಕಳಿಸ್ತಾನೆ. ದೇವರು ನಿಂಗೆ ಸಹಾಯವನ್ನು ಕಳಿಸ್ತಾನೆ. ಅದಕ್ಕೆ ದೇವರು ಹೇಳ್ತಿದ್ದಾನೆ, ಆಕಾಶವನ್ನು ನೀವು ನೋಡಿರಿ, ಎಷ್ಟು ಅದ್ಭುತವಾದ ಸೃಷ್ಟಿಯನ್ನು ದೇವರು ಮಾಡಿದ್ದಾನೆ. ಹಾರಾಡುವ ಹಕ್ಕಿಗಳನ್ನು ನೋಡಿರಿ ಎಂಬುದಾಗಿ ದೇವರು ಹೇಳ್ತಿದ್ದಾನೆ. ನಾನು ಅವುಗಳನ್ನು ಪೋಷಿಸುವುದಿಲ್ವಾ, ಅವುಗಳ ಸಂರಕ್ಷಣೆ ಮಾಡುವುದಿಲ್ವಾ, ಅವುಗಳನ್ನು ಕಾಪಾಡುವುದಿಲ್ವಾ, ಅವುಗಳಿಗೆ ಆಹಾರ ಕೊಡುವುದಿಲ್ವಾ, ಬರಗಾಲದಲ್ಲಿ ಪ್ರವಾದಿಯನ್ನು ಪೋಷಿಸಲಿಲ್ವಾ, ಬರಗಾಲ ಬಂದಾಗ ಭಕ್ತರನ್ನ ಆತನು ಪೋಷಿಸಲಿಲ್ವಾ? ಸೊ 4th ಬ್ಲೆಸ್ಸಿಂಗ್ ಆಯ್ತು. ಇನ್ನು 5th ಬ್ಲೆಸ್ಸಿಂಗ್ ನಾವು ನೋಡ್ತಿದ್ದೇವೆ. Psalms 149 verse 4. ಕೀರ್ತನೆ 149 4ನೇ ವಚನ. ರಕ್ಷಣೆಯಿಂದ ದೇವರು ಶಾಂತನನ್ನು, ರಕ್ಷಣೆಯಿಂದ ದೇವರು ಏನ್ ಮಾಡ್ತಾನೆ, ಭೂಷಿಸ್ತಾನೆ. ಈ ಕ್ರೌನ್ ದ ಮೀಕ್ ವಿತ್ ವಿಕ್ಟರಿ. ದೇವರ ವಾಕ್ಯ ಹೇಳ್ತದೆ, ಕ್ರೌನ್ ರಕ್ಷಣೆಯಿಂದ ಭೂಷಿಸ್ತಾನೆ ಅಂತ ಹೇಳಿದ್ರೆ, ದೇವರ ವಾಕ್ಯದ ಪ್ರೀತಿ ಕೃಪೆಂಬ ಕಿರೀಟದಿಂದ ನಾನು ಅವ್ರನ್ನ ಏನ್ ಮಾಡ್ತಾನೆ ಅಂದ್ರೆ ಶೃಂಗರಿಸ್ತಾನೆ. ದೇವರು ಜಯದ ಕಿರೀಟದಿಂದ. ಅದರ ಅರ್ಥ ದೇವರ ವಾಕ್ಯ ಇದೆ. Psalms 3:3 says, God is my shield, God is my glory and lifter up my head. ದೇವರು ನಂಗೆ ಅವಮಾನ ಆಗ್ಲಿಕ್ಕೆ ಬಿಡುವುದಿಲ್ಲ, ನಾಚಿಕೆ ಆಗ್ಲಿಕ್ಕೆ ಬಿಡುವುದಿಲ್ಲ. ರಕ್ಷಣೆಯಿಂದ ದೇವರು ಶಾಂತರನ್ನು ದೇವರು ಭೂಷಿಸ್ತಾನೆ. ಈ ಕ್ರೌನ್ ದ ಮೀಕ್ ವಿತ್ ವಿಕ್ಟರಿ, ಜಯದ ಕಿರೀಟ. ಅದರರ್ಥ ನಿನಗೆ ದೇವರು ಸೋಲಿಕ್ಕೆ, ಅವಮಾನ ಆಗಲಿಕ್ಕೆ ದೇವರು ನಿನಗೆ ಅನುಮತಿಸುವುದಿಲ್ಲ. ನಿನ್ನ ಕತ್ತಲೆಯನ್ನು ದೇವರು ಬೆಳಕಾಗಿ ಮಾರ್ಪಡಿಸ್ತಾನೆ. ನಿನ್ನ ಅವಮಾನ, ನಿಂದನೆಯನ್ನು ದೇವರು ಮಹಿಮೆಯಾಗಿ, ಆಶೀರ್ವಾದವಾಗಿ ಮಾರ್ಪಡಿಸ್ತಾನೆ. ಸೋಲನ್ನು ಜಯವಾಗಿ ಮಾರ್ಪಡಿಸ್ತಾನೆ. ದೇವರು ನಿನ್ನ ತಲೆ ನೆತ್ತುವಂತೆ ದೇವರು ಮಾಡ್ತಾನೆ. ತಲೆ ತಗ್ಗಿಸ್ಲಿಕ್ಕೆ ದೇವರು ನಿಂಗೆ ಕೆಳಗೆ ಹಾಕ್ಲಿಕ್ಕೆ ಬಿಡುವುದಿಲ್ಲ. ಶಾಂತ, ಕರ್ತನ ಗುಣ, ಸ್ವಾಮಿ. ಅದಕ್ಕೆ ಸ್ವಾಮಿ ಹೇಳ್ತೇನೆ, ನನ್ನಿಂದ ನೀವು ಕಲಿತುಕೊಳ್ಳಿರಿ. ಯಾಕೆ ಗೊತ್ತಾ? ಯೇಸ್ವಾಮಿ ಶಿಲುಬೆಗೆ ಹೋಗ 1 ಪೇತ್ರ 1 ಹೇಳ್ತದೆ, ಆತನು ಮೌನವಾಗಿದ್ದ. ನೋಡಿ, ಒಂದು ವಚನ ಓದ್ಕೊಳ್ಳೋಣ. 1 ಪೇತ್ರ 1ನೇ ವಚನ 22 ಹೇಳ್ತದೆ. 1 ಪೇತ್ರ 1 ದೇವರ ವಾಕ್ಯ ಹೇಳ್ತದೆ. ಪೇತ್ರನು ಬರೆದ 1ನೇ ಪತ್ರಿಕೆ, ಸಾರಿ ನಾನು ನೆನೆಸ್ತೇನೆ, 2ನೇ ಪತ್ರಿಕೆ. ದೇವರ ವಾಕ್ಯದಲ್ಲಿ ನೋಡುವಾಗ First Peter chapter 2 verse 21-22. First Peter chapter 2 verse 21-22. ಇದಕ್ಕಾಗಿ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ, ನೀವು ನೋಡಿ, ಅದಕ್ಕಿಂತ ಮುಂಚೆ ದೇವರ ವಾಕ್ಯ ಹೇಳ್ತದೆ, 20ನೇ ವಚನ ಹೇಳ್ತದೆ, ನೀವು ತಾಳ್ಮೆಂದಿದ್ದರೆ ಅದರಿಂದ ಏನು ಕೀರ್ತಿ, ಆದರೆ ಒಳ್ಳೆದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆ. ನೋಡಿ, ಶಾಂತ ಗುಣ ಅಂತ ಹೇಳಿದ್ರೆ ವಿರೋಧದಲ್ಲಿ ಕೂಡ ಇದೆ, ಹಿಂಸೆಯಲ್ಲಿ ಕೂಡ ತಾಳ್ಮೆಯಿಂದ ಇರುವಂತ ಸದ್ಗುಣ. ಅದು ಏನು, ನಮ್ಗೆ ವಿರೋಧ ಬಂದ್ರು, ನಮ್ಮ ಬಗ್ಗೆ ಯಾರು ತಪ್ಪು ಹೊರಿಸಿದ್ರು ಕೂಡ, ಅಪರಾಧ ಹಾಕಿದ್ರು ಕೂಡ, ವೀಕ್ನೆಸ್ ಅಂತ ಹೇಳಿದ್ರೆ ಶಾಂತ ಗುಣ, ಶಾಂತ ಸ್ವಭಾವ. ದೇವರ ವಾಕ್ಯ ಹೇಳ್ತದೆ, ಒಳ್ಳೆದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಂದಿದ್ದರೆ ಅದು ದೇವರ ಮುಂದೆ ಶ್ಲಾಘವಾಗಿದೆ. ಇದಕ್ಕಾಗಿ ನೀವು ಕರೆಯಲ್ಪಟ್ಟಿದ್ರಿ. ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ, ನೀವು ಸಹ ತನ್ನ ಹೆಜ್ಜೆ ಜಾರಿಯಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಆತನು ಯಾವ ಪಾಪ ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ. ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನೂ ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಮೌನವಾಗಿದ್ದ. ಆತನ ಶಿಲುಬೆಗೆ ಹೋಗುವಾಗ ಆತನ ಬಟ್ಟೆ ತೆಗೆದ್ರು ಕೂಡ, ಉಗುಳಿದ್ರು ಕೂಡ, ಆತನಲ್ಲಿ ಪವರ್ ಇತ್ತು, ಆತನಲ್ಲಿ ಶಕ್ತಿ ಇತ್ತು.
ಈ ಭೂಮಿಯನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಆತನು ತನ್ನನ್ನು ತಗ್ಗಿಸಿಕೊಂಡು ಮನುಷ್ಯಾಕನಿಗೆ ಈ ಲೋಕಕ್ಕೆ ಬಂದ, ಬರಿದು ಮಾಡಿಕೊಂಡ, ಮನುಷ್ಯನಾಗಿ ಬಂದ. ದೇವರು ಮನುಷ್ಯನಾಗಿ ಬಂದ, ಅದು ದೀನತೆ. ಅಮ್ಮಲೆಸ್ ಮೀನ್ಸ್ ದೇವರು ಮನುಷ್ಯನ. ಇವತ್ತು ಮನುಷ್ಯರೆಷ್ಟೋ ಮನುಷ್ಯರು ದೇವರಾಗ್ಬೇಕೆಂಬ ಸೈತಾನನು ದೇವರಾಗ್ಲಿಕ್ಕೆ ಇಷ್ಟಪಟ್ಟ, ಆತನ ಸ್ಥಾನದಲ್ಲಿ ಕೂತ್ಕೊಳ್ಬೇಕು, ನನ್ನೆಲ್ಲರೂ ವರ್ಷಿಪ್ ಮಾಡ್ಬೇಕೆಂದಾಗ ಅಪೇಕ್ಷಿಸಿದ. ಆದ್ರೆ ಇಡೀ ಭೂಲೋಕದ ಒಂದೇ ಸತ್ಯ ಅಂದ್ರೆ ದೇವರು ಮನುಷ್ಯನಾಗಿ ಬಂದ. ಆತನು ಬೈಲಿಲ್ಲ, ಆತನು ನ್ಯಾಯವಾಗಿ ನ್ಯಾಯ ಕೊಡುವ ಆತನಿಗೆ ತನ್ನನ್ನು ಒಪ್ಪಿಸಿಕೊಟ್ಟ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಸ್ವತಃ ದೇವರಾದರೂ ಕೂಡ. ಆದ್ರಿಂದ ದೇವರ ವಾಕ್ಯದಲ್ಲಿ ನೋಡ್ತೇವೆ ನಾವು, ದೀನರಿಗೆ ದೇವರು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಸಹಾಯ ಮಾಡ್ತಾನೆ. ನಂತರ ದೇವರ ವಾಕ್ಯ ಹೇಳ್ತದೆ, ರಕ್ಷಣೆಯಿಂದ ದೇವರು ಅವನನ್ನು ಏನ್ ಮಾಡ್ತಾನೆ, ಭೂಷಿಸ್ತಾನೆ. ಆತನ ತಲೆಯನ್ನು ದೇವರು ಎತ್ತುವಂತೆ ಮಾಡ್ತಾನೆ. ಪ್ರೀತಿ ಕೃಪೆ ಎಂಬ ಕಿರೀಟದಿಂದ ದೇವರು ಅವನ ತಲೆಯನ್ನು ಶೃಂಗರಿಸ್ತಾನೆ. ಅವನಿಗೆ ದೇವರು ಅವಮಾನ ಆಗ್ಲಿಕ್ಕೆ, ನಾಚಿಗಾಗ್ಲಿಕ್ಕೆ, ಲಜ್ಜೆಗೆ ಒಳಗಾಗ್ಲಿಕ್ಕೆ ದೇವರು ಅವನಿಗೆ ಬಿಡುದಿಲ್ಲ. ಶೇಮ್ ಆಗ್ಲಿಕ್ಕೆ ಬಿಡುದಿಲ್ಲ. ದೇವರ ಮಕ್ಕಳಿಗೆ, ಶಾಂತ ಗುಣದವರಿಗೆ, ಮೀಕ್ ಅಂತವರನ್ನು ದೇವರು ಏನ್ ಮಾಡ್ತಾನಂತೆ ದೇವರ ವಾಕ್ಯ ಸನ್ಮಾನಿಸ್ತಾನೆ ಎಂಬುದಾಗಿ ದೇವರ ವಾಕ್ಯ. 6th ಬ್ಲೆಸ್ಸಿಂಗ್ ಅನ್ನು ನಾವು ನೋಡ್ತಿದ್ದೇವೆ. ಯೆಶಾಯ 29:19 ಹೇಳ್ತದೆ, ಅವರು ಕರ್ತನಲ್ಲಿ ಯಾವಾಗ್ಲೂ ಉಲ್ಲಾಸಿಸ್ತಾರೆ. ಯೆಶಾಯ 29:19 ವಾಕ್ಯ ಹೇಳ್ತದೆ, ಅವರು ದೇವರಲ್ಲಿ ಯಾವಾಗ್ಲೂ ಸಂತೋಷಿಸ್ತಾರೆ. ದ ಮೀಕ್ ವಿಲ್ ಬಿ ಫಿಲ್ಡ್ ವಿತ್ ದ ಫ್ರೆಶ್ ಜಾಯ್ ಫ್ರಮ್ ದ ಲಾರ್ಡ್. ಇಂಗ್ಲಿಷ್ ಬೈಬಲ್ ಹೇಳ್ತದೆ, ದ ಮೀಕ್ ವಿಲ್ ಬಿ ಫಿಲ್ಡ್ ವಿತ್ ದ ಫ್ರೆಶ್ ಜಾಯ್ ಫ್ರಮ್ ದ ಲಾರ್ಡ್. ಉಲ್ಲಾಸಿಸ್ತಾರೆ. ಬಿ ಗ್ಲಾಡ್ ಅಂಡ್ ರಿಜಾಯ್ಸ್. ಅದಕ್ಕೆ ಪೌಲ್ ಹೇಳ್ತಿದ್ದಾನೆ ಸೆರೆಮನೆಯಲ್ಲಿ, ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್. ಅಗೇನ್ ಐ ಸೇ ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್. ದೇವರ ವಾಕ್ಯ ಕರ್ತನಲ್ಲಿ ಅವರು ಉಲ್ಲಾಸಿಸ್ತಾರೆ. ಶಾಂತರು ಏನು ಮಾಡ್ತಾರೆ ಅಂದ್ರೆ ಅವ್ರಿಗೆ ಭಯ ಇಲ್ಲ, ಚಿಂತೆ ಇಲ್ಲ. ನಮಗೆ ಒಂದು ಸತ್ಯ ಗೊತ್ತಿದೆ, ನಮ್ಮ ದೇವರು ಇದ್ದಾನೆ, ಕರ್ತನಿದ್ದಾನೆ, ನಮಗೆ ಸಹಾಯ ಮಾಡ್ತಾನೆ. ದೇವರು ನಮ್ಮನ್ನು ಮೇಲೆ ಕೆತ್ತಾನೆ, ದೇವರು ನಮಗೆ ಆಹಾರ ಕೊಡ್ತಾನೆ, ದೇವರು ನಮ್ಮನ್ನು ಕಾಪಾಡ್ತಾನೆ, ದೇವರು ನಮ್ಮನ್ನು ಪೋಷಿಸ್ತಾನೆ, ದೇವರು ನಮ್ಮ ಸಂರಕ್ಷಣೆ ಮಾಡ್ತಾನೆ. ಆದ್ರಿಂದ ನಾವು ದೇವರಲ್ಲಿ ಯಾವಾಗಲೂ ಉಲ್ಲಾಸಿಸಬೇಕು. ದೇವರನ್ನು ಆರಾಧನೆ ಮಾಡೋಣ. ದೇವರ ಪ್ರಸನ್ನತೆಯಲ್ಲಿ, ಆತನ ಸನ್ನಿಧಿಯಲ್ಲಿ ಆತನನ್ನು ವರ್ಷಿಪ್ ಮಾಡೋಣ. ದೇವರ ವಾಕ್ಯ ಹೇಳ್ತದೆ, ಆ ಫ್ರೆಶ್ ಜಾಯ್, ಪವಿತ್ರಾತ್ಮನು ಫ್ರೆಶ್ ಜಾಯ್ ಎಂಬುದಾಗಿ ದೇವರ ದ ಮೇಕ್ ವಿಲ್ ಬಿ ಫಿಲ್ಡ್ ವಿತ್ ದ ಫ್ರೆಶ್ ಜಾಯ್ ಫ್ರಮ್ ದ ಲಾರ್ಡ್. ಪವಿತ್ರಾತ್ಮನು ನಮ್ಮ ಹೃದಯದಲ್ಲಿ ದೇವರ ವಾಕ್ಯ ಹೇಳ್ತದೆ ಆ ಪರಲೋಕದ ಆನಂದವನ್ನು ಕೊಡ್ತಾನೆ. ನಾವು ದೇವರನ್ನು ಮುಖ ನೋಡಿ ದೇವರನ್ನೇ ವರ್ಷಿಪ್ ಮಾಡುವಾಗ, ಇನ್ ಎವ್ರಿಥಿಂಗ್ ಗಿವ್ ಥ್ಯಾಂಕ್ಸ್. ದೇವರನ್ನೇ ಮಹಿಮೆ ಪಡಿಸುವಾಗ, ಘನಪಡಿಸುವಾಗ ದೇವರ ಫ್ರೆಶ್ ಜಾಯ್, ದೇವರ ಆ ವಾತಾವರಣ ಚೇಂಜ್ ಮಾಡ್ತಾನೆ. ಆ ಒಂದು ಸಿಚುವೇಶನ್ ನಮಗೆ ಭಯದ ವಾತಾವರಣ ಇರ್ಬೋದು, ಚಿಂತೆ ಇರ್ಬೋದು, ಅಯ್ಯೋ ಏನೇನೆಂಬುದಾಗೆ. ಆದ್ರೆ ನಾವು ದೇವರನ್ನು ವರ್ಷಿಪ್ ಮಾಡುವಾಗ ಆ ಪರಲೋಕದ ಆನಂದ ಪವಿತ್ರಾತ್ಮನಿಂದ ಫ್ರೆಶ್ ನಾವು ನೋಡ್ತೇವೆ. ಜಾಯ್ ಅನ್ನು ನಾವು ಸ್ವೀಕರಿಸ್ತೇವೆ. ದ ಮೀಕ್ ವಿಲ್ ಬಿ ಫಿಲ್ಡ್ ವಿತ್ ದ ಫ್ರೆಶ್ ಜಾಯ್ ಫ್ರಮ್ ದ ಲಾರ್ಡ್. ಅವರು ಕರ್ತನಲ್ಲಿ ಏನ್ ಮಾಡ್ತಾರಂದ್ರೆ ಉಲ್ಲಾಸಿಸ್ತಾರೆ, ಆನಂದಿಸ್ತಾರೆ. ರಿಜಾಯ್ಸ್ ಇನ್ ದ ಲಾರ್ಡ್, ರಿಜಾಯ್ಸ್ ಇನ್ ದ ಲಾರ್ಡ್. ನಾನು ಹೇಳ್ತೇನೆ, ನಮ್ಗೆ ತೃಪ್ತಿ, ನಮ್ಮನ್ನು ಧೈರ್ಯ ಪಡಿಸುವಂತ, ಬಲಪಡಿಸುವಂತ ಒಂದು ಸ್ಥಳ ಯಾವುದಂತ ಹೇಳಿದ್ರೆ ದೇವರ ಸನ್ನಿಧಿ. ಆತನ ಸನ್ನಿಧಿಯಲ್ಲಿ ಪರಿಪೂರ್ಣ ಸಂತೋಷ, ಆತನ ಸನ್ನಿಧಿಯಲ್ಲಿ ಪರಿಪೂರ್ಣ ಭಾಗ್ಯದೆ. ಅಲ್ಲಿ ಎಲ್ಲಿ ಕೂಡ ನಮ್ಗೆ ತಿರಸ್ಕಾರ ಫೀಲ್ ಆಗೋದಿಲ್ಲ, ರಿಜೆಕ್ಟ್ ಫೀಲ್ ಆಗೋದಿಲ್ಲ, ಸ್ಟ್ರೆಸ್ ಫೀಲ್ ಆಗೋದಿಲ್ಲ. ಅಲ್ಲಿ ನಮ್ಗೆ ಬಲ ಸಿಗ್ತದೆ. ಕರ್ತನ ಸಮ್ಮುಖದಲ್ಲಿ ಜಾಯ್ ಸಿಗ್ತದೆ. ದ ಜಾಯ್ ಆಫ್ ದ ಲಾರ್ಡ್ ಇಸ್ ಮೈ ಸ್ಟ್ರೆಂತ್. ದೇವರ ಆನಂದ ನಮ್ಗೆ ಬಲ ಕೊಡ್ತದೆ, ಸ್ಟ್ರೆಂತ್ ಕೊಡ್ತದೆ. ಆಗ ವೇದವಾಗಿ ನಾವು ಓಡಿ ದಣಿಯುವುದಿಲ್ಲ, ನಡೆದು ಬಳಲುವುದಿಲ್ಲ. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿ ನಾವು ಏನ್ ಮಾಡ್ತೇವೆ, ನಾವು ಏರಿ ಹೋಗ್ತೇವೆ. ಫೈನಲ್ ಬ್ಲೆಸ್ಸಿಂಗ್, 7th one, ಬಿ ಎ ಬ್ಲೆಸ್ಸಿಂಗ್. ಇತರಿಗೆ ನಾವು ಆಶೀರ್ವಾದವಾಗ್ತೇವೆ. ಶಾಂತರು. ಗಲಾತ್ಯ 6:1 ಓದಿಕೊಳ್ಳೋಣ. ಗಲಾಟಿಯನ್ ಚಾಪ್ಟರ್ 6:1. ಗಲಾತ್ಯ 6:1. ಗಲಾಟಿಯನ್ ಚಾಪ್ಟರ್ 6:1. 7ನೇ ಆಶೀರ್ವಾದ, ಶಾಂತರಿಗೆ ದೇವರು ಕೊಡುವಂತ ಆಶೀರ್ವಾದಗಳು ಮತ್ತು ಬಹುಮಾನಗಳು. 6ನೇ ಅಧ್ಯಾಯದಲ್ಲಿ 1ನೇ ವಚನ ಹೇಳ್ತದೆ, ಸಹೋದರಿಯರೇ, ನಿಮ್ಮಲ್ಲಿ
ಯಾರಾದರೂ ಯಾವುದೇ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂಥವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ. ಶಾಂತ ಭಾವದಿಂದ ಏನ್ ಮಾಡ್ಬೇಕಂತೆ? ಏನಾದ್ರೂ ಒಬ್ಬರು ತಪ್ಪ, ಅದಕ್ಕೆ ನಾನು ಹೇಳಿದೆ ಕಲಿತುಕೊಳ್ಳುವಂಥದ್ದು. ಯೇಸು ನನ್ನಿಂದ ಕಲಿತುಕೊಳ್ಳಿರಿ. ಆದ್ದರಿಂದ ನಾವು ಶಾಂತ ಒಬ್ಬನ ತಪ್ಪು ಮಾಡಿದ್ರೆ ಅವನಿಗೆ ಕಳಿಸ್ಬೇಕು. ಇದಲ್ಲ ದೇವರ ವಾಕ್ಯ ಈ ರೀತಿ ಹೇಳುವುದಲ್ಲ, ದೇವರ ವಾಕ್ಯ ಈ ರೀತಿ ಹೇಳ್ತದೆ. ಅದನ್ನು ಅವನು ಸ್ವೀಕರಿಸಿ. ತಪ್ಪು ಮಾಡುವಾಗ ವಿರೋಧ ಅಲ್ಲ, ಅದು ಶಾಂತ ಗುಣ ಅಲ್ಲ. ದೇವರ ವಾಕ್ಯ ಹೇಳ್ತದೆ, ನಾವು ಆತ್ಮನಿಂದ ಜೀವಿಸುತ್ತಿರಲಾಗಿ, ಗಲಾತ್ಯ 5:25, ಆತ್ಮನನ್ನು ಅನುಸರಿಸಿ ನಡೆಯಿನ. ಅಹಂಕಾರಿಗಳು, ಒಬ್ಬರನ್ನೊಬ್ಬರು ಕೆಣಕೋರು, ಒಬ್ಬರ ಮೇಲವರು ಮತ್ಸರವುಳ್ಳವರು ಆಗದೆ ಇರೋಣ. ನಂತರ 6 ಹೇಳ್ತದೆ, ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೇ ಒಂದು ದೋಷದಲ್ಲಿ ಸಿಕ್ಕಿದ್ರೆ ಅಂಥವನ್ನು ಆತ್ಮನಿಂದ ನಡೆಸಿಕೊಳ್ಳಿ, ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡ್ಬೇಕಂತೆ. ನಂತರ ದೇವರ ವಾಕ್ಯ ಹೇಳ್ತದೆ, ಒಬ್ಬರು ಮತ್ತೊಬ್ಬರ ಬಾರು ನೊತ್ತುಗಳು, ಹೀಗೆ ಕ್ರಿಸ್ತನ ನಿಯಮವನ್ನು ನೆರವೇರಿಸಿ ತಿದ್ದಬೇಕು. ಶಾಂತ ಭಾವ ಅಂತ ಹೇಳಿದ್ರೆ ಸುಮ್ಮನೆ ಕೂತ್ಕೊಳ್ಳುದಲ್ಲ. ಶಾಂತ ಭಾವ ಅಂತ ಹೇಳಿದ್ರೆ ನಂಗೆ ಯಾಕೆ ಎಂಬುದಾಗಿ ಅದು ಅವನಿಗೆ ಆಶೀರ್ವಾದ ಆಗ್ಬೇಕು, ನೀವು ಇತರಿಗೆ ಆಶೀರ್ವಾದ ಆಗ್ಬೇಕು. ಅದು ಅವನ ಬ್ಲೆಸ್ಸಿಂಗ್ ಇಂಟ್ರೆನ್ಸ್. ಆ ತಪ್ಪು, ಆ ದೋಷ, ಅದನ್ನು ಅವನಿಗೆ ಹೊರಗೆ ತರಬೇಕು, ಕರೆಕ್ಷನ್ ಮಾಡಬೇಕು. ಆಗ ನಾವು ಒಳ್ಳೆಯ ಆಟಿಟ್ಯೂಡ್, ಒಳ್ಳೆಯ ಹೃದಯದಲ್ಲಿ, ಒಳ್ಳೆಯ ಮನಸ್ಸಿನಿಂದ ಆ ಕರೆಕ್ಷನ್ ಅನ್ನು ಸ್ವೀಕರಿಸಿಕೊಳ್ಳುವಾಗ ದೇವರ ವಾಕ್ಯದ ಬ್ಲೆಸ್ಸಿಂಗ್ ನಿನ್ನ ಮೇಲೆ ರಿಲೀಸ್ ಆಗ್ತದೆ. ನೋಡಿ, ಸತ್ಯವೇದದಲ್ಲಿ ನಾವು ನೋಡುವುದಾದ್ರೆ ಅಬ್ರಾಮನು, ನಮ್ಮ ಮೂಲ ಪಿತೃವಾದ ಅಬ್ರಾಮನು, ಅವನ ಬೆಸ್ಟ್ ಎಕ್ಸಾಂಪಲ್ ನಾವು ನೋಡ್ತಿದ್ದೇವೆ ಶಾಂತ ಗುಣಕ್ಕೆ. ನೋಡಿ, ಆದಿಕಾಂಡ 13:8 ಓದ್ಕೊಳ್ಳಿ. ಆದಿಕಾಂಡ 13:8. ಅಬ್ರಾಮನನ್ನು ನೋಡುವಾಗ ಬೆಸ್ಟ್ ಎಕ್ಸಾಂಪಲ್ ದೇವರ ಅಬ್ರಾಮನಿಗೆ ಬ್ಲೆಸ್ ಮಾಡಿದ. ದೇವರ ಅಬ್ರಾಮನನ್ನು ಬ್ಲೆಸ್ ಮಾಡಿದ. ಅವನ ಮೂಲಕ ಇಡೀ ಭೂಲೋಕಕ್ಕೆ ಆಶೀರ್ವಾದ ಬಂತು. ಇವತ್ತು ನೋಡಿ, ಅಬ್ರಾಮನ ಎಲ್ಲ ಧರ್ಮದವರು, ಯಹೂದ್ಯರು, ಮುಸಲ್ಮಾನರು, ಕ್ರೈಸ್ತರು ಅಬ್ರಾಮನನ್ನು ಗೌರವಿಸ್ತಾರೆ, ರೆಸ್ಪೆಕ್ಟ್ ಮಾಡ್ತಾರೆ. 13:8 ಹೇಳ್ತದೆ ನೋಡಿ. ಅಬ್ರಾಮನ್ ಹೇಳ್ತಿದ್ದಾನೆ ಲೋಟನಿಗೆ, ತನ್ನ ತಮ್ಮನ ಮಗನಿಗೆ ಹೇಳ್ತಿದ್ದಾನೆ ಲೋಟನಿಗೆ ಅಬ್ರಾಮನ್, ಈಗಿರಲು ಅಬ್ರಾಮನು, ಆದಿಕಾಂಡ 13:8, ಈಗಿರಲು ಅಬ್ರಾಮನು ಲೋಟನಿಗೆ, ನನಗೂ ನಿನಗೂ, ನನ್ನ ದನ ಕಾಯುವವರಿಗೂ ನಿನ್ನ ದನ ಕಾಯುವರಿಗೂ ಜಗಳವಿರಬಾರದು. ನಾವು ಯಾರು? ಸಹೋದರಲ್ಲವೇ? ದೇಶವು ನಿನ್ನೆದುರಿಗಿದೆ. ದಯವಿಟ್ಟು ನನ್ನನ್ನು ಬಿಟ್ಟು ಪ್ರತ್ಯೇಕವಾಗು. ನೀನು ಎಡಗಡೆಗೆ ಹೋದರೆ ನಾನು ಬಲಗಡೆಗೆ ಹೋಗುವೆನು, ನೀನು ಬಲಗಡೆಗೆ ಹೋದರೆ ನಾನು ಎಡಗಡೆಗೆ ಹೋಗೋನು ಎಂದು ಹೇಳಿದನು. ಲೋಟನು ಕಣ್ಣೆತ್ತಿ ನೋಡಿ ಯೋರ್ದನ್ ಹೊಳೆಯ ಸುತ್ತಲಿನ ಪ್ರದೇಶವನ್ನು ನೋಡಿದ. ನೋಡಿ, ಅಬ್ರಾಮ ಹೇಳ್ತಿದ್ದಾನೆ, ನಾವು ಸಹೋದರರು, ನಾವು ಜಗಳ ಮಾಡಬಾರ್ದು, ನಮ್ಮೊಳಗೆ ಜಗಳ ಇರಬಾರ್ದು. ನೋಡಿ, ದೇಶ ನಿನ್ನ ಮುಂದಿದೆ. ನೀನು ಎಡಕ್ಕೆ ಹೋದ್ರೆ ನಾನು ಬಲಗಡೆಗೆ ಹೋಗ್ತೇನೆ, ನೀನು ಬಲಗಡೆಗೆ ಹೋದ್ರೆ ನಾನು ಎಡಗಡೆಗೆ ಹೋಗ್ತೇನೆ. ಫಸ್ಟ್ ಚಾನ್ಸ್ ಯಾರಿಗೆ ಕೊಟ್ಟ? ಲೋಟನಿಗೆ ಕೊಟ್ಟ. ಲೋಟನು ನೋಡಿದ ಒಳ್ಳೆ ನೀರಾವರಿ ಯೋರ್ದನ್, ಅದನ್ನು ಆರಿಸಿಕೊಂಡ. ಆದ್ರೆ ಅಬ್ರಾಮನು ಶಾಂತದಿಂದ ದೇವರಿಗೆ ಸಮರ್ಪಿಸಿದ. ಆಪ್ಷನ್ ಇತ್ತು ಅವನಿಗೆ. ಒಂದು ಗಾದೆ ಇದಲ್ಲ, ಬಿಟ್ಟು ಕೊಟ್ಟರು ಕೆಟ್ಟು ಹೋಗುದಿಲ್ಲ ಅಂತೆ. ಬಿಟ್ಟು ಕೊಟ್ಟವನು ಅವನು ಕೆಟ್ಟು ಹೋಗುದಿಲ್ಲ, ಅವನು ಬ್ಲೆಸ್ ಆಗ್ತಾನೆ, ಅವನು ಉಳಿತಾನಂತೆ, ಬಾಳ್ತಾನಂತೆ. ಬಿಟ್ಟು ಕೊಟ್ಟವನು ಅಬ್ರಾಮನು ಬಿಟ್ಟು ಕೊಟ್ಟ ಲೋಟನಿಗೆ. ನಂತರ ನೋಡ್ತೇವೆ 13ನೇ ಅಧ್ಯಾಯದಲ್ಲಿ 14 ದೇವರ ಅಬ್ರಾಮನನ್ನು ಬ್ಲೆಸ್ ಮಾಡಿದ. ದೇವರ ಅಬ್ರಾಮನನ್ನು ಏನ್ ಮಾಡಿದ? ಬ್ಲೆಸ್ ಮಾಡಿದ. ಅಬ್ರಾಮನನ್ನು ಅವನ ಮಗ ಫಾಲೋ ಮಾಡಿದ, ಇಸಾಕನು. 26ನೇ ಅಧ್ಯಾಯದಲ್ಲಿ ನೋಡಿ, 20ನೇ ವಚನ, 26ನೇ ಅಧ್ಯಾಯದ 20ನೇ ವಚನ ನೋಡಿಕೊಳ್ಳಿ. ದೇವರ ವಾಕ್ಯದಲ್ಲಿ ಆದಿಕಾಂಡ 26 20ನೇ ವಚನ ನೋಡುವಾಗ ಅಬ್ರಾಮನನ್ನು ಯಾರು ಫಾಲೋ ಮಾಡಿದ? ಇಸಾಕನ್ನು ಫಾಲೋ ಮಾಡಿದ ಮಗ. ಅವನಲ್ಲಿ ನೋಡ್ತೇವೆ ಶಾಂತ ಗುಣ ನೋಡ್ತಿದ್ದೇವೆ. ಈಗ 20ನೇ ವಚನ, ಆದಿಕಾಂಡ 26:20. ಗೇರರಿನ ದನ ಕಾಯುವವರು ಬಂದು ಆ ನೀರು ತಮ್ಮದೊಂದೇಳಿ ಇಸಾಕನ ದನ ಕಾಯುವವರ ಸಂಗಡ ಜಗಳ ಮಾಡಿದ್ರು. ಈಗ ಅಬ್ರಾಮ ಹೇಳ್ತಾರೆ, ನಮ್ಮ ಮಧ್ಯೆ ಜಗಳ ಮಾಡ್ಬೋದು, ನಾವು ಸಹೋದರ ಎಂಬುದಾಗಿ. ಅವರ ದನ ಕಾಯುವರಿಗೆ ಮತ್ತು ಲೋಟನ ದನಕರಿಗೆ, ಅಬ್ರಾಮನ ದನಕರಿಗೆ ಜಗಳ ಆದಾಗ ಇಲ್ಲಿ ಇಸಾಕನು ಗೇರಲಿರುಗ ಅವನ ದನ ಕಾಯುವವರಿಗೆ ಬಂದು ಏನ್ ಮಾಡಿದ್ರಂತೆ?
ಇಸಾಕನ ದನ ಕಾಯುವ ಸಂಗಡ ಜಗಳವಾಡಿದ್ರಿಂದ ಇಸಾಕನ ಬಾವಿಗೆ ಏಸೆಕೆಂದು ಹೆಸರಿಟ್ಟನು. ತರುವಾಯ ಅವರು ಅವನ ಜನರು ಬೇರೊಂದು ಬಾವಿಯನ್ನು ತೋಡಿದಾಗ ಆ ದೇಶರು ಅದಕ್ಕೂ ಜಗಳವಾಡಿದ್ರಿಂದ ಅವನ ದೇಶ ಸಿಟ್ಟಿನಿಂದ ಹೆಸರಿಟ್ಟ. ಒಂದು ತೋಡಿದಾಗ ಅವರು ಜಗಳ ಮಾಡಿದ್ರು, ಬಿಟ್ಟು ಕೊಟ್ಟ. ಎರಡನೇ ಕಡೆಗೆ ಬಿಟ್ಟು ಕೊಟ್ಟ, ಜಗಳ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನಂತರ ನಾವು ನೋಡ್ತಿದ್ದೇವೆ 20ನೇ ವಚನ, ಅವನು ಅಲ್ಲಿಂದ ಹೊರಟು ಮತ್ತೊಂದು ಬಾವಿಯನ್ನು ಅವನು ಅಲ್ಲಿಂದ ಬಿಟ್ಟುಕೊಟ್ಟು ಮತ್ತೊಂದು ಕಡೆಗೆ ಹೋದ. ಇಸಾಕನು ನಾವು ನೋಡ್ತೇವೆ ಯಾರು ಜಗಳ ಆಡದೆ ಹೋದ್ರಿಂದ ಅವನು ಆ ಬಾವಿಗೆ ಮತ್ತೊಂದು ಬಾವಿನಾಗಿದೆ, ಅಲ್ಲಿ ಯಾರು ಜಗಳ. ಆಗ ಯೆಹೋವನು ನಮಗೋಸ್ಕರ ಸ್ಥಳ ಮಾಡಿದ್ದನಿಂದ ಅಭಿವೃದ್ಧಿ ಆಗು ಎಂದು ಹೇಳೋದಕ್ಕೆ ರೆಬೋತ್ ಎಂಬುದಕ್ಕೆ ಹೆಸರಿಟ್ಟ. ರೆಬೋತ್ ಮೀನ್ಸ್ ಪ್ರಾಸ್ಪರ್, ಅಭಿವೃದ್ಧಿ. ಅಲ್ಲಿ ಯಾರು ಜಗಳ ಮಾಡಲಿಲ್ಲ, ಕನ್ಫ್ಯೂಷನ್ ಇಲ್ಲ. ಆ ಬಾವಿಗೆ ಆತನು ರೆಹೋಬೋತ್ ಎಂಬುದಾಗಿ ಹೆಸರಿಟ್ಟ. ನಾವು ಅಭಿವೃದ್ಧಿ ಆಗು. ನೋಡಿ, ದೇವರು ಕೊಡುವಾಗ ಯಾರು ಮನುಷ್ಯನ ತಡೆಯಲಿಕ್ಕೆ ಆಗುದಿಲ್ಲ. ದೇವರಿಂದ ಬರುವಂತದ್ದು ಶಾಶ್ವತ. ಅದಕ್ಕೆ ಈಗ ಹೋಗ್ಬೇಕಂತಲಿಲ್ಲ, ಸ್ಟ್ರೈಟ್ ಹೋಗ. ದೇವರಿಂದ ಬ್ಲೆಸ್ಸಿಂಗ್, ಯೆಹೋವನ ಆಶೀರ್ವಾದ ಭಾಗ್ಯ ದಾಯಕವಾದದ್ದು. ಅದು ವ್ಯಸನವನ್ನು ಸೇರಿಸುವುದಿಲ್ಲ. ದೇವರ ವಾಕ್ಯ ಅದು ವ್ಯಸನವನ್ನು ನಾವು ನೋಡ್ತೇವೆ. ಮೋಶೆ ಬಗ್ಗೆ ನೋಡುವಾಗ ಅರಣ್ಯಕಾಂಡ ನಂಬರ್ಸ್ 13 ಹೇಳ್ತದೆ, ಮೋಶೆ ಅಷ್ಟು ಸಾತ್ವಿಕನು ಭೂಲೋಕದಲ್ಲಿ ಯಾರಿಲ್ಲಂತೆ. ಮೋಶೆ ತುಂಬಾ ಸಾತ್ವಿಕನು. ಆದ್ರೆ ನೋಡ್ತೇವೆ ಮೋಶೆಗೆ ಜನರು ನಾವು ನೋಡ್ತೇವೆ ಗುಣಗುಟ್ಟಿದ್ರು. ವಿಮೋಚನಾ ಕಾಂಡ ನೋಡಿ, ಅಲ್ಲಿ ನೋಡಿ, ವಿಮೋಚನಾ ಕಾಂಡ 15:24 ನೋಡಿ, 15:24 ವಿಮೋಚನಾ ಕಾಂಡ ನಾವು ನೋಡ್ತೇವೆ. ಮೋಶೆ ಮೇಲೆ ಗುಣಗುಟ್ಟುತ್ತಿರಲು ಮೋಶೆಯು ಯೆಹೋವನನ್ನು ಪ್ರಾರ್ಥಿಸಿದನು. ಅವರು ಮೋಶೆ ಗುಣಗುಟ್ಟಿದ್ರು, ನೀನ್ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀ, ನಮಗೆ ನೀರಿಲ್ಲ, ನಾವು ದಾಹದಿಂದ ಸಾಯ್ತಿದ್ದೇವೆ. ಮೋಶೆ ಏನು ಮಾಡಲಿಲ್ಲ. ಗುಣಗುಟ್ಟುವಾಗ ಮೋಶೆ ಏನ್ ಮಾಡಿದಂತೆ ದೇವರ ವಾಕ್ಯ ಹೇಳ್ತದೆ, ಮೋಶೆ ಯೆಹೋವನನ್ನು ಪ್ರಾರ್ಥಿಸಿದ. ದೇವರು ಅವನಿಗೆ ಒಂದೇನು ಮಾಡಿದ, ಗಿಡವನ್ನು ತೋರಿಸಿದ. ಆ ಗಿಡವನ್ನು ನೀರಿಗೆ ಹಾಕಿದಾಗ ನೀರು ಸಿಹಿಯಾಯ್ತು. ನೋಡಿ, ದೇವರು ಮಿರಕಲ್ ಮಾಡಿದ. ಮೋಶೆ ಸುಮ್ಮನದ, ಮೋಶೆ ನಾಯಕ, ಮೋಶೆ ಲೀಡರ್, ಮೋಶನಿಗೆ ದರ್ಶನ ಇತ್ತು. ಅದರರ್ಥ ಮೋಶಲ್ಲಿ ಸುಮ್ಮನೆ ಕೂತ್ಕೊಳ್ಳಿದಾಗಲ್ಲ, ಮೋಶೆ ಧೈರ್ಯಶಾಲಿ, ಮೋಶೆ ಮಾತಾಡಿದಾನೆ. ಅದಕ್ಕೆ ನಾನು ಹೇಳಿದ್ದು ಕಳಿಸ್ಬೇಕು. ನಂತರ 17ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, 17ನೇ ಅಧ್ಯಾಯಕ್ಕೆ ಬರುವಾಗ ನೋಡಿ, ಇನ್ನೊಂದು ಬಾರಿ 2ನೇ ವಚನ ನೋಡಿ, ಆದಿಕಾಂಡ 17. ಕುಡಿಯುವುದಕ್ಕೆ ನೀರಿಲ್ಲದ ಕಾರಣ ಜನರು ಮೋಶೆ ಸಂಗಡ ವಾದ ಮಾಡಿದ್ರು. ಈಗ ಅಲ್ಲಿ ಗುಣಗುಟ್ಟಿದ್ರು. ನಮಗೆ ಕುಡಿದಕ್ಕೆ ನೀರು ದೊರಕಿಸಿ ಕೊಡಬೇಕು ಎಂದು ಹೇಳಿದಾಗ ನಮಗೆ ನೀರು ಕೊಡಿ. ಮೋಶೆಗೆ ಏನ್ ಮಾಡ್ಲಿಕ್ಕೆ ಆಗ್ತದೆ ನೀರು ಕೊಡ್ಲಿಕ್ಕೆ? ಮೋಶೆ ದೇವರಲ್ಲ. ಅವ್ರು ವಾಗ್ವಾದ ಮಾಡಿದ್ರು. ನೀನೆಲ್ಲ ಕರ್ಕೊಂಡು ಬಂದದು, ನಾವು ಅಲ್ಲೇ ಇರ್ತಿದ್ದೇವಲ್ಲ, ನಿಂಗೆ ಯಾಕೆ ಅಡಿಗೆ ಪ್ರಸಂಗ? ನಮ್ಮನೀಗ ಕರ್ಕೊಂಡು ಬಂದೆ, ನಮ್ಗೀಗ ನೀರು ಕೊಡು. ಏನೇಮ್ಮ ನಮ್ಗೆ ಗೊತ್ತಿಲ್ಲ, ನೀರು ಕೊಡು ಎಂಬುದಾಗಿ ವಾದ ಮಾಡುವಾಗ ಮೋಶೆ ಏನ್ ಮಾಡಿದಂತೆ ದೇವರ ವಾಕ್ಯ ಹೇಳ್ತದೆ, 4ನೇ ವಚನ, ಆಗ ಮೋಶೆ ಯೆಹೋವನಿಗೆ ಮೊರೆಯಿಟ್ಟನು. ದೇವರು ಹೇಳ್ತಿದ್ದಾನೆ, ನಿನ್ನ ಕೈಯಲ್ಲಿದ್ದ ಕೋಲನ್ನು ಒಡೆ. ಮೋಶೆ ದೇವರಿಗೆ ಮೊರೆ ಇಟ್ಟ. ಕೊನೆಯದಾಗಿ ಒಬ್ಬ ನಾಯಕನ ನೋಡ್ತಿದ್ದೆ ನಾವು. ಒಂದು ಸಮಯ ನಾವು ನೋಡ್ತಿದ್ದೇವೆ 10ನೇ ಅಧ್ಯಾಯದಲ್ಲಿ ನಾವು ನೋಡುದಾದ್ರೆ 27ನೇ ವಚನದಲ್ಲಿ ಸೌಲನನ್ನು ನೋಡ್ತಿದ್ದೇವೆ. ಸೌಲನನ್ನು ದೇವರು ಅರಸನಾಗಿ ಮಾಡಿದೆ. ಈಗ ಸೌಲ ಅರಸನಾದ 10ನೇ ಅಧ್ಯಾಯದಲ್ಲಿ. ಅಬ್ರಾಮನ ಲೈಫ್ ನೋಡಿದೇನೋ, ಶಾಂತತೆಗೆ ಎಕ್ಸಾಂಪಲ್. ಇಸಾಕನನ್ನು ನೋಡಿದೆವು, ಮೋಶೆಯನ್ನು ನೋಡಿದೆವು. ನಂತರ ನಾವು ನೋಡ್ತೇವೆ ಈಗ ಸೌಲನ ಬಗ್ಗೆ ನೋಡುವ 10ನೇ ಅಧ್ಯಾಯದಲ್ಲಿ. ಸೌಲನಿಗೆ ರಾಜ್ಯಾಭಿಷೇಕ, ಸೌಲನೀಗ ಸಮುವೇಲ ಏನ್ ಮಾಡಿದ, ಅರಸನಾಗಿ ಅಭಿಷೇಕ ಮಾಡಿದ. ಅಭಿಷೇಕ ಮಾಡಿದ ನಂತರ ಅಲ್ಲಿ 10ನೇ ಅಧ್ಯಾಯದಲ್ಲಿ 27ನೇ ವಚನ ಇರ್ತದೆ, 26 ಮತ್ತು 27. ಸೌಲನು ಗಿಬೆಯದಲ್ಲಿರುವ ತನ್ನ ಮನೆಗೆ ಹೋಗ್ತಾನೆ. ಮನೆಗೆ ಹೋದ. ಕೆಲವು ಮಂದಿ ಶೂರರು ದೇವರಿಂದ ಪ್ರೇರಿತರಾಗಿ, ಅವನ ಜೊತೆಲಿ ಹೋದ್ರು. ಕೆಲವು ಮಂದಿ ಕಾಕಪೋಕರು ನೋಡಿ, 10:20 ಹೇಳ್ತದೆ, ಕೆಲವು ಮಂದಿ ಕಾಕಪೋಕರು ಇವನು ನಮ್ಮನ್ನು ರಕ್ಷಿಸುವನು ಎಂದು ತಿರಸ್ಕರಿಸಿ ಕಾಣಿಕೆಗಳನ್ನು ತರಲಿಲ್ಲ. ಆದರೂ ಸೌಲನು ಸುಮ್ಮನಿದ್ದನು. ಸೌಲ ಕಿಂಗ್, ಸೌಲನ್ನು ಇನ್ಸಲ್ಟ್ ಮಾಡಿ, ಇವನೇನು ನಮ್ಮನ್ನು ರಕ್ಷಿಸ್ತಾನೆಂಬುದಾಗಿ. ಸೌಲನಲ್ಲಿ ಪವರ್ ಇದ್ರೂ ಕೂಡ ನಾವು ನೋಡ್ತೇವೆ, ಅಲ್ಲಿ ಸೌಲನಲ್ಲಿದ್ದಂತ ಒಂದು ಗುಣ ನೋಡ್ತೇವೆ. ಸೌಲನು ಸುಮ್ಮನಿದ್ದ, ಏನು ಮಾತಾಡಲಿಲ್ಲ. ಅದರಿಂದ
ಪ್ರಿಯ ವಿಶ್ವಾಸಿಗಳೇ, ದೇವಜನರೇ, ಇವತ್ತಿನ ಸಂದೇಶ ಬಹಳ ಪ್ರಾಮುಖ್ಯವಾದುದು. ಇದು ಯೇಸುವಿನ ಸಂದೇಶ, ಪರ್ವತ ಪ್ರಸಂಗ. ದಿಸ್ ಇಸ್ ಅ ವಂಡರ್ಫುಲ್ ಸರ್ಮನ್. ದಿಸ್ ಸರ್ಮನ್ ಇಸ್ ಅಬೌಟ್ ದ ಕಿಂಗ್ಡಮ್ ಆಫ್ ಗಾಡ್. ದೇವರ ರಾಜ್ಯಕ್ಕೆ ಸಂಬಂಧಪಟ್ಟ ಪ್ರಸಂಗ, ಪರ್ವತ ಪ್ರಸಂಗ. ಧನ್ಯರು ಧನ್ಯರು ಧನ್ಯರು. ಅದಕ್ಕೆ ಒಂದು ತುಂಬಾ ಧನ್ಯರೆಂಬುದು 9 ಸಲ ಧನ್ಯರೆಂಬುದಾಗಿ. ದುಃಖ ಪಡುವವರು ಧನ್ಯರು, ನಿರ್ಮಲ ಚಿತ್ತರು ಧನ್ಯರು, ಆತ್ಮದಲ್ಲಿ ಬಡವರು. ನಾನು ಇವತ್ತು ಒಂದು ಪಾಯಿಂಟ್ ಮಾತಾಡಿದೆ, ಶಾಂತರು ಧನ್ಯರು. ಅವರು ಭೂಮಿಗೆ ಬಾಧ್ಯರು. ಅವರು ಈ ಭೂಮಿಯನವರು ಅನುಭವಿಸ್ತಾರೆ. ಈ ಭೂಮಿ ಅವರಿಗೆ ಆಶೀರ್ವಾದ. 7 ಬ್ಲೆಸ್ಸಿಂಗ್ಸ್ ಅನ್ನು ನಾನು ನೋಡಿದೆ. ಅದನ್ನ ಇವತ್ತು ದೇವರ ಸಮ್ಮುಖದಲ್ಲಿ ಪವಿತ್ರಾತ್ಮನೊಂದಿಗೆ ಜೀವಿಸೋಣ. ಪವಿತ್ರಾತ್ಮ ನಮ್ಮ ಕ್ಯಾರೆಕ್ಟರ್ ಅನ್ನು ಚೇಂಜ್ ಮಾಡ್ತಾನೆ. ಪವಿತ್ರಾತ್ಮ ನಮ್ಮ ಗುಣಗಳನ್ನು ಬದಲಾಯಿಸ್ತಾನೆ. ಶಾಂತ ಗುಣ. ಬ್ಲೆಸ್ಸೆಡ್ ಆರ್ ದ ಮೇಕ್, ಫಾರ್ ದೇ ಶಲ್ ಇನ್ಹೆರಿಟ್ ದ ಅರ್ತ್. ಈ ಸಂದೇಶವು ನಾನು ಭಾವಿಸ್ತೇನೆ ನಿಮಗೆ ಬ್ಲೆಸ್ ಆಗಿದೆ ಎಂಬುದಾಗಿ, ಆಶೀರ್ವಾದವಾಗಿದೆ ಎಂಬುದಾಗಿ ನಾನು ಭಾವಿಸ್ತೇನೆ. ಆದ್ದರಿಂದ ಈ ಸಂದೇಶವನ್ನು ಶೇರ್ ಮಾಡಿ. ನಿಮ್ಮ ಒಂದು ಸೇವೆ, ನಿಮ್ಮ ಅಮೂಲ್ಯವಾದಂಥ ಸೇವೆದು ಅನೇಕರಿಗೆ ಆಶೀರ್ವಾದವಾಗಲಿ. ಅನೇಕರು ಇಂಥ ಆ ಒಂದು ಬಂಧನದಿಂದ ಅವರಿಗೆ ಬಿಡುಗಡೆ ಸಿಗ್ಲಿ. ಸಾಧ್ಯಷ್ಟು ನಿಮ್ಮಿಂದ ಆಗುದಾದ್ರೆ ಒಂದು ಸಹಾಯ, ದೇವರ ರಾಜ್ಯಕ್ಕಾಗಿ ಒಂದು ಉಪಕಾರ, ಕರ್ತನಿಗೋಸ್ಕರ ಈ ಸಂದೇಶವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ. ದೇವರು ಒಳ್ಳೆಯವನಾಗಿದ್ದಾನೆ. ಗಾಡ್ ಇಸ್ ಅ ಗುಡ್ ಗಾಡ್. ಚಿಂತೆ ಬೇಡ, ಭಯ ಬೇಡ. ದೇವರು ನಮ್ಮೊಂದಿಗಿದ್ದಾನೆ. ಗಾಡ್ ಈಸ್ ವಿತ್ ಅಸ್. ಇಮ್ಯಾನ್ಯುಯಲ್ ಇಸ್ ವಿತ್ ಅಸ್. ಈಸ್ ಅ ಗುಡ್ ಗಾಡ್, ಈಸ್ ಅ ಫೇತ್ಫುಲ್ ಗಾಡ್. ಆತನು ಒಳ್ಳೆ ದೇವರಾಗಿದ್ದಾನೆ. ಯಾವಾಗಲೂ ನಮಗೆ ಒಳ್ಳೆದನ್ನೇ ಮಾಡುವ ದೇವರಾಗಿದ್ದಾನೆ. ಈ ಸಂದೇಶದ ಮೂಲಕ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಒಂದು ಸೂಚನೆ ಅನೌನ್ಸ್ಮೆಂಟ್. ದೇವರ ಕೃಪೆಯಿಂದ ಎಲ್ಲ ಪರಿಸ್ಥಿತಿಗಳು ಸರಿ ಆಗ್ತಾ ಹೋಗ್ತಿದೆ. ಎಲ್ಲವುಗಳು ವ್ಯಾಪಾರ ವಹಿವಾಟುಗಳು ತೆರೆಯಲ್ಪಟ್ಟಿದೆ. ಆದ್ರೂ ಕೂಡ ಇನ್ನೊಂದು ರೀತಿಯಲ್ಲಿ 3ನೇ ಅಲೆ ಬರ್ಬೋದು ಎಂಬುದಾಗಿ ಈ ರೀತಿಯ ಮಾಧ್ಯಮದಲ್ಲಿ, ಪತ್ರಿಕೆಯಲ್ಲಿ ನಾವು ನ್ಯೂಸ್ ಅನ್ನು ಕೂಡ ನಾವು ಕೇಳ್ತಿದ್ದೇವೆ. ಆದ್ರೆ ದೇವರಿಗೆ ಸ್ತೋತ್ರ. ದೇವರು ಎಲ್ಲವನ್ನು ನಿಯಂತ್ರಿಸುವ ದೇವರಾಗಿದ್ದಾನೆ. ಎಲ್ಲವನ್ನು ದೇವರು ಸರಿ ಮಾಡ್ತಾ ನಿಯಂತ್ರಿಸ್ತಾ ಬರ್ತಿದ್ದಾನೆ. ದೇವರ ಕೃಪೆಯಿಂದ, ದೇವರ ಸಹಾಯದಿಂದ ಆಗಸ್ಟ್ 1 ಸಂಡೇ, ಆಗಸ್ಟ್ನಿಂದ ನಾವು ಆರಾಧನೆಯನ್ನು ಆರಂಭ ಮಾಡುವುದಾಗಿ ನಾವು ಆಲೋಚನೆ ಮಾಡ್ತಿದ್ದೇವೆ. ತದನಂತರ ನಾನು ಅಪ್ಡೇಟ್ ಮಾಡ್ತೇನೆ. ಆಗಸ್ಟ್ 1 ಸಂಡೇ, ಆಗಸ್ಟ್ನಿಂದ ನಾವು ಯಥಾ ಪ್ರಕಾರ ನಮ್ಮ ಆರಾಧನೆಯನ್ನು 7:45 ಮಾರ್ನಿಂಗ್ 7:45ಗೆ ನಮ್ಮ ಆರಾಧನೆ. ಆಗಸ್ಟ್ ನಿಂದ ಇನ್ನು 2 ವಾರ ಇದೆ, ನೋಡುವ. ಅದರ ಮಧ್ಯದಲ್ಲಿ ಏನಾದ್ರೂ ಕೂಡ ಡೆವಲಪ್ಮೆಂಟ್ ಆದ್ರೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೇನೆ. ಅದ್ರ ಮೊದಲು ಒಂದ್ ವೇಳೆ ಆರಂಭ ಮಾಡುದಿದ್ರು ಕೂಡ, ಈ ತಿಂಗಳಿನಲ್ಲಿ ಆರಂಭ ಒಂದ್ ವೇಳೆ ಮಾಡುದಿದ್ರೆ ನಾನು ಅಪ್ಡೇಟ್ ಮಾಡ್ತೇನೆ. ಚರ್ಚ್ ಗ್ರೂಪ್ ನಲ್ಲಿ ಮತ್ತೆ ಬೇರೆ ಇದರಲ್ಲಿ ನಾನು ತಮಗೆಲ್ಲರಿಗೂ ತಿಳಿಸ್ತೇನೆ. ಪ್ರಾರ್ಥನೆ ಮಾಡಿ. ದೇವರು ಒಳ್ಳೆಯವನು. ನಾವು ಸಂತೋಷದಿಂದ ದೇವರ ಸಹಾಯದಿಂದ ಜೊತೆ ಸೇರಿಕೊಂಡು ಆರಾಧಿಸೋಣ. ಆಗಸ್ಟ್ 1 ನಿಂದ ನಾವು ಸೇರಿ ಬರುವಂತ ಆಲೋಚನೆ ಇದೆ. ಸಭೆಯಾಗಿ, ಫಿಸಿಕಲ್ ಗ್ಯಾದರಿಂಗ್ ಆಗಿ ನಾವು ಬರ್ತಿದ್ದೇವೆ. ಪ್ರಾರ್ಥನೆ ನೆನಪು ಮಾಡಿಕೊಳ್ಳಿ. ದೇವರು ಒಳ್ಳೆಯವನು. ಯಾವಾಗ್ಲೂ ದೇವರು ನಮ್ಗೆ ಒಳ್ಳೆದನ್ನೇ ಮಾಡುವ ದೇವರಾಗಿದ್ದಾನೆ. ಬನ್ನಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಉಳ್ಳ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನೀನು ಒಳ್ಳೆ ದೇವರು, ನಮಗೆ ಒಳ್ಳೆದನ್ನೇ ಮಾಡುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಈ ದಿವಸ ವಾಕ್ಯದ ಬೆಳಕಿನಲ್ಲಿ ಸತ್ಯವನ್ನು ನಾವು ತಿಳಿದುಕೊಂಡಿದ್ದೇವೆ. ಸತ್ಯ ನಮ್ಮನ್ನು ಬಿಡುಗಡೆ ಮಾಡೋದಕ್ಕಾಗಿ ಸ್ತೋತ್ರ. ಪ್ರೀತಿ ಉಳ್ಳ ತಂದೆ, ಯೇಸುವಿನ ನಾಮದಲ್ಲಿ ನಿನ್ನ ಪರಿಶುದ್ಧಾತ್ಮನಿಂದ ನಮ್ಮನ್ನು ನಡೆಸುವುದಕ್ಕಾಗಿ ಸ್ತೋತ್ರ. ನಾವು ಕರ್ತನೆ ನಿನ್ನಲ್ಲಿರುವಂತ ಆ ಒಂದು ಗುಣವನ್ನು ಕರ್ತನೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಒಳ್ಳೆ ಜೀವನವನ್ನು, ಒಂದು ಸಾಕ್ಷಿಯ ಸೌಮ್ಯ ಕರ್ತನೆ, ಸಾತ್ವಿಕತೆ, ನಮ್ರತೆ ಜೀವನವನ್ನು ಜೀವಿಸಲು ನಮಗೆ ನಿನ್ನ ಆತ್ಮನಿಂದ ನಡೆಸಬೇಕಾಗಿ ಬೇಡಿಕೊಳ್ತೇನೆ. ಕಷ್ಟದಲ್ಲಿ ಇಕ್ಕಟ್ಟಿ ಸಂಗಲಿರುವವರಿಗಾಗಿ ಪ್ರಾರ್ಥಿಸ್ತೇನೆ. ನೀನು ಸಹಾಯ ಮಾಡುವ ದೇವರು, ಇಕ್ಕಟ್ಟಿನಿಂದ ಬಿಡಿಸುವ ದೇವರು, ಸ್ವಸ್ಥ ಮಾಡುವ ದೇವರು, ಆರೋಗ್ಯ ಕೊಡುವ ದೇವರು, ಸಮಾಧಾನ ಸುಖವನ್ನು ಕೊಡುವ ದೇವರು, ಅದ್ಭುತಗಳನ್ನು ಮಾಡುವ ದೇವರು, ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಮ್ಮ ಪೋಷಕನು ಸಂರಕ್ಷಣೆ ಮಾಡುವ ದೇವರಾಗಿರುವುದಕ್ಕಾಗಿ ನಿಮಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಎಲ್ಲ ಮಹಿಮೆ, ಗೌರವ, ಘನ, ಮಾನ, ಮಹಿಮೆ ತಂದೆ ನಾವು ನಿನ್ಗೊಬ್ಬನಿಗೆ ಸಲ್ಲಿಸ್ತೇವೆ. ನಮ್ಮ ರಕ್ಷಕನು ಒಡೆಯನಾಗಿರುವ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದ್ದೇವೆ ನಮ್ಮ ತಂದೆ. ಆಮೇನ್, ಆಮೇನ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.